ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಜೀವನ್ಮುಕ್ತ ಮಹಾತ್ಮರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸೋದರ ಸೋದರಿಯರೇ, ನಾವಿವತ್ತು ಥಿಯಾಸಫಿಕ್ ಲೈಫ್ ಅಂತ ಹೇಳಿ ಆನಿ ಬೆಸೆಂಟ್ ಬರೆದಿರುವಂಥ ಪುಟ್ಟ ಪುಸ್ತಕ. ಅದರಲ್ಲಿ ಥಿಯಾಸಫಿ ಅಧ್ಯಯನ ಮಾಡಿರೋರು, ಅಂದರೆ ಬ್ರಹ್ಮಜ್ಞಾನವನ್ನು, ಥಿಯಾಸಫಿ ಅಂತ ಹೇಳಿದರೆ ದಿವ್ಯಜ್ಞಾನ ಅಥವಾ ಬ್ರಹ್ಮಜ್ಞಾನ, ಇದನ್ನು ಅಧ್ಯಯನ ಮಾಡಿರೋಂಥವ್ರು ಆಳವಾಗಿ ಅಧ್ಯಯನ ಮಾಡಿದರೆ ಹೇಗೆ ಅವ್ರ ಜೀವನ ನಡೆಸ್ತಾರೆ, ಹೇಗೆ ನಡೆಸಬೇಕು ಅನ್ನೋದನ್ನು ಆ ಚಿಕ್ಕ ಪುಸ್ತಕದಲ್ಲಿ ಆನಿ ಬೆಸೆಂಟ್ರು ಬಹಳ ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ. ಅದನ್ನು ಮೊದಲು ಅಂದರೆ 1996ರಲ್ಲೇ ಟಿ ವಿ ರಾಚಪ್ಪನವರು ಥಿಯಾಸಫಿ ಔಪಾಸಕನ ಜೀವಿತ ಅಂತ ಹೇಳಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈಗ 2018ರಲ್ಲಿ ನಮ್ಮ ಸೋದರ MS ಶ್ರೀಧರ ಅವರು ಕೂಡ ಥಿಯಾಸಫಿ ಜೀವನ ಅಂತಲೇ ಒಂದು ಅನುವಾದವನ್ನು ಮಾಡಿದ್ದಾರೆ. ಈ ಎರಡರಲ್ಲೂ ಕೂಡ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇಂಗ್ಲೀಷ್ ಪುಸ್ತಕ ನಮಗೆಲ್ಲ ಬಹಳಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಇಂಗ್ಲೀಷ್ ಅರ್ಥ ಆಗದೇ ಇರೋರಿಗೆ ಸಹಾಯ ಆಗಲಿ ಅಂತ ಹೇಳಿ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸಬೇಕು. ಸಾಕಷ್ಟು ಜೀವನ ನಾವು ಎಷ್ಟೋ ಸುಮಾರು ವರ್ಷಗಳಿಂದ ಓದಿದ್ದೀವಿ. ಒಂದು 10-20 ವರ್ಷಗಳಿಂದ ಬರ್ತಾ ಇರೋರಿದ್ದೀವಿ, ಈಗ ಒಂದು 5-6 ವರ್ಷಗಳಿಂದ ಬರ್ತಾ ಇರೋರಿದ್ದೀವಿ. ಥಿಯಾಸಫಿ ಅಂತ ಹೇಳಿದರೆ ನಾವು ಇಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ತೀವಿ. ಇಲ್ವಾ, ಮಹಾತ್ಮರ ಬಗ್ಗೆ ತಿಳ್ಕೊಳ್ತೀವಿ, ಗುರುಗಳ ಬಗ್ಗೆ ತಿಳ್ಕೊಳ್ತೀವಿ, ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡಿದ್ದೀವಿ, ಪುನರ್ಜನ್ಮದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದೆಲ್ಲವನ್ನೂ ಸಹ ನಾವು ಆಳವಾಗಿ ಅಧ್ಯಯನ ಮಾಡಿದ್ಮೇಲೆ ನಮ್ಮ ಜೀವನ ಹೇಗಿರುತ್ತೆ, ನಿತ್ಯ ಜೀವನದಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ತಾ ಇದ್ದೀವಾ ಇಲ್ವಾ, ಇದನ್ನು ಆನಿ ಬೆಸೆಂಟ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ನಮ್ಮ ಜೀವನ ಹೇಗಿರುತ್ತೆ, ಥಿಯಾಸಫಿ ಜೀವನ ಅಂತ ಹೇಳಿದರೆ ಅವರು 3 ವಿಷಯಗಳ ಮೇಲೆ ಬೆಳಕನ್ನು ಚೆಲ್ತಾರೆ. ಯಾವ ವಿಷಯಗಳು ಅಂಥೇಳಿ, ಮೊದಲ ನಮ್ಮ ಉದ್ದೇಶ ಇದೆಯಲ್ಲ, ಸಾರ್ವತ್ರಿಕ ಸೋದರ ಭಾವದ ಒಂದು ಅಂಕುರವನ್ನು ಸ್ಥಾಪಿಸೋದು ಅಂತೀವಿ. ಸಾರ್ವತ್ರಿಕ ಸೋದರ ಭಾವ ಅಂತ ಹೇಳಿದರೆ ಯೂನಿವರ್ಸಲ್ ಬ್ರದರ್ಹುಡ್. ಅದನ್ನು ನಾವು ಹೇಗೆ ಫಾಲೋ ಮಾಡ್ತೀವಿ, ನಿತ್ಯ ಜೀವನದಲ್ಲಿ ಓದ್ತೀವ ಅಥವಾ ಬರೀ ಅದೊಂದು ಹೇಳಿಕೆ ಅಂತ ಹೇಳಿಕೊಂಡು ನಾವೆಲ್ಲ ಸೋದರರು ಅಂತ ಬಾಯಲ್ಲಿ ಹೇಳ್ಕೊಂಡು ಓಡಾಡ್ತೀವ, ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಮತ್ತು ಆನಿ ಬೆಸೆಂಟ್ರು ಬಹಳ ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ. ಎರಡನೇದು ಕರ್ಮ ಸಿದ್ಧಾಂತದ ಬಗ್ಗೆ ಅವರು ಹೇಳ್ತಾರೆ. ಕರ್ಮವನ್ನು ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಹೇಗೆ ಅರ್ಥ ಮಾಡ್ಕೋಬೇಕು, ಪುನರ್ಜನ್ಮದಿಂದ ನಮಗೇನು ಲಾಭ ಆಗಿದೆ, ಪುನರ್ಜನ್ಮ ಸಿದ್ಧಾಂತ ಓದೋದ್ರಿಂದ ನಮಗೆ ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನು ಈ ಪುಟ್ಟ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಈ ರೀತಿ ಜೀವನ ಮಾಡೋದ್ರಿಂದ ನಮಗೇನು ಅನುಕೂಲ, ಹಾಗಾದರೆ ಈ ರೀತಿ ಯಾರು ಈ ಗ್ರಂಥವನ್ನು ಆಳವಾಗಿ ಅಧ್ಯಯನ ಮಾಡಿ ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದ್ಮೇಲೆ ಯಾವ ವಿಷಯಗಳನ್ನೆಲ್ಲ ತಿಳ್ಕೊಂಡು ಜೀವನ ನಡೆಸ್ತಾರೋ ಅವ್ರ ಜೀವನದಲ್ಲಿ ಕಷ್ಟಗಳು ಹೇಗೆ ಪರಿಹಾರ ಆಗುತ್ತೆ, ನಮಗೆ ಬರೋ ಸಮಸ್ಯೆಗಳನ್ನು ಹೇಗೆ ನಾವು ಎದುರಿಸ್ತೀವಿ, ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ, ಸ್ಪಷ್ಟವಾಗಿ ಕೂಡ ಹೇಳ್ತಾರೆ. ಹಾಗೂ ಹೇಗೆ ನಮಗೆ ಶತ್ರುಗಳಾಗಿರೋರೇ ನಮಗೆ ಹೇಗೆ ಮಿತ್ರರಾಗ್ತಾರೆ, ನಾವು ಯಾರನ್ನ ಶತ್ರುಗಳು ಅಂತ ಭಾವಿಸಿದ್ದೀವೋ ಅವರನ್ನು ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ. ನಾವು ಥಿಯಾಸಫಿಕ್ ಜೀವನವನ್ನು ನಡೆಸುವಾಗ, ಥಿಯಾಸಫಿಯ ಜೀವನವನ್ನು ನಡೆಸುವಾಗ ನಮ್ಮ ಶತ್ರುಗಳನ್ನು ಯಾವ ಥರ ನೋಡ್ತೀವಿ, ನಮ್ಮ ಸಂಬಂಧಿಗಳನ್ನು ಯಾವ ಥರ ನೋಡ್ತೀವಿ, ನಮ್ಮ ಸುತ್ತಮುತ್ತ ಇರೋ ಜನಗಳ ಜೊತೆ ನಾವು ಹೇಗೆ ವರ್ತಿಸ್ತೀವಿ, ನಮ್ಮ ಜೀವನ ಹೇಗಿರುತ್ತೆ, ಹಾಗಾದರೆ ಅದನ್ನೆಲ್ಲ ಹೇಳಿದಾಗ ನಮ್ಮ ಜೀವನ ಸುಖಮಯವಾಗುತ್ತಾ ಹೇಗೆ ಮುಂದಕ್ಕೆ ನೋಡೋಣ. ಥಿಯಾಸಫಿಕ್ ಲೈಫ್ ಜೀವನ ಮಾಡೋದ್ರಿಂದ ನಾವು ಹೇಗಿರ್ತೀವಿ, ಇದನ್ನು ಆಚರಣೆಗೆ ತಂದರೆ ಎಷ್ಟೋ ಸಲ ನಮಗೆ ನಾವೇ ಶತ್ರುಗಳಾಗಿರ್ತೀವಿ ಅಲ್ವಾ. ನನ್ನ ಹಣೆ ಬರ ಅಂತೀವಿ, ನಾವು ಕರ್ಮವನ್ನು ತಿಳ್ಕೊಂಡಿರೋ ರೀತಿಯೇ ತಪ್ಪು ಅಂತಾರೆ. ಆನಿ ಬೆಸೆಂಟ್ರು ಯಾವ ಥರ ಹೇಳ್ತಾರೆ ಅಂದರೆ, ಕರ್ಮ ಸಿದ್ಧಾಂತವನ್ನು ನಾವು ಗ್ರಂಥಗಳಲ್ಲಿ ಓದ್ತೀವಿ, ಆದರೆ ನಾವು ಅರ್ಥ ಮಾಡ್ಕೊಂಡಿರೋ ರೀತಿ ಬಹಳ ತಪ್ಪಾಗಿದೆ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಬೇರೆಯವರನ್ನು ದೂಷಿಸ್ತೀವಿ ಅಲ್ವಾ, ಎಲ್ಲದಕ್ಕೂ ಅವರಿಂದ ನನಗೆ ಹೀಗಾಯಿತು, ಇವರಿಂದ ನನಗಾಯಿತು ಅಂತ. ಆದರೆ ಹಾಗೆ ಹೇಳುವಾಗ ನಮ್ಮನ್ನೇ ನಾವು ದೂಷಿಸ್ಕೊಳ್ತೀವಿ ಇಲ್ವಾ. ಅವ್ರು ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಅವರನ್ನು ದೂಷಿಸಿ ನಾವು ಕರ್ಮಕ್ಕೆ ಒಳಗಾಗ್ತೀವಿ. ಅದು ನಮಗೆ ಹಕ್ಕಿಲ್ಲ ಅಂತ ಹೇಳ್ತಾರೆ. ಆ ಥರ ಇನ್ನೊಬ್ಬರನ್ನ ದೂಷಿಸೋದು. ಇವತ್ತು ಕೂಡ ನಾವು ಸುಕ್ತಿಯಲ್ಲಿ ಅದನ್ನೇ ಓದಿದ್ವಿ, ಧ್ಯಾನಕ್ಕೆ ತಕ್ಕ ಸುಕ್ತಿಗಳಲ್ಲಿ ಪರರಿಗೆ ದುರುದ್ದೇಶಗಳನ್ನು ಉದ್ದೇಶಿಸಬೇಡ ಅಂತ ಹೇಳ್ತಾರೆ. ಅಂದರೆ ಆ ದುರುದ್ದೇಶ ಅನ್ನೋದು ನಮ್ಮ ದೃಷ್ಟಿಯಲ್ಲಿ ದುರುದ್ದೇಶ ಇರಬಹುದು, ಆದರೆ ಆ ದೈವಿಕ ಯೋಜನೆ ಏನಿದೆ ಅದರಲ್ಲಿ ಆ ದುರುದ್ದೇಶ ಯಾವುದೂ ಇಲ್ಲ, ಆ ರೀತಿ ನೀನು ಮಾಡೋಕ್ಕೆ ಹೋಗಬೇಡ ಅಂತಾರೆ. ಯಾರಿಗೆ ಪುನರ್ಜನ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇರುತ್ತೋ ಅವರು ತಮ್ಮ ಕಷ್ಟಗಳನ್ನೆಲ್ಲ ತಾಳ್ಮೆಯಿಂದ, ಸಮಾಧಾನದಿಂದ ಸ್ವೀಕಾರ ಮಾಡ್ತಾರೆ. ಪುನರ್ಜನ್ಮ ಗೊತ್ತಿದೆ ಅಂತ ಹೇಳಿದ ಮೇಲೆ ನಾವು ಹೇಗೆ ತಾಳ್ಮೆಯಿಂದ ನೋಡ್ತೀವಿ, ಇದು ಹೇಗೆ ಪುನರ್ಜನ್ಮ ಅಂತ ಹೇಳಿದರೆ ಯಾಕೆ ಜನ್ಮ ಬರುತ್ತೆ, ನಾವು ಎಷ್ಟು ಸಲ ಜನ್ಮಗಳನ್ನು ಯಾಕೆ ಎತ್ಕೋಬೇಕು,
ಯಾವುದು ಜನ್ಮವನ್ನು ತಗೊಳ್ತಾ ಇದೆ. ನಾವು ಇದನ್ನೆಲ್ಲ ಬಹಳ ಡೀಟೇಲಾಗಿ ಓದಿದ್ದೀವಿ. ಪುನರ್ಜನ್ಮ ಸಿದ್ಧಾಂತದಲ್ಲಿ ಈ ದೇಹ ನಮಗೆ ಹೊಸದು ಬರ್ತಿರುತ್ತೆ, ಆದರೆ ನಮ್ಮ ಅನುಭವಗಳು ಕಾರಣ ದೇಹದಲ್ಲಿ ಶಾಶ್ವತವಾಗಿ ಇರುತ್ತೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ಸಲ ಬಂದಾಗಲೂ ನಾವು ಏನನ್ನು ಪಡ್ಕೊಳ್ತೀವಿ ಅದೆಲ್ಲವೂ ಕಾರಣ ಶರೀರದಲ್ಲಿ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. ಮುಂದೆ ನಾವು ಜನ್ಮ ತಗೊಳ್ಳುವಾಗ ನಮಗೆ ಅವೆಲ್ಲ ಗೊತ್ತಾಗಬೇಕು. ಅದರಿಂದ ಪುನರ್ಜನ್ಮ ತಗೊಂಡ್ಮೇಲೆ, ಅಂದರೆ ಪುನರ್ಜನ್ಮ ಸಿದ್ಧಾಂತವನ್ನು ತಿಳ್ಕೊಂಡವನು ತಾಳ್ಮೆಯಿಂದ ಜೀವನ ನಡೆಸ್ತಾನೆ, ಸಮಾಧಾನಕರವಾಗಿ ಜೀವನ ನಡೆಸ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಥಿಯಾಸಫಿ ಜೀವನ ಹಾಗಾದರೆ ಸಹೋದರ ಭಾವದಿಂದ ಏನು ನಮಗೆ ಉಪಯೋಗ ಆಗುತ್ತೆ. ಸಹೋದರ ಭಾವನೆಯನ್ನು ನಾವು ಅನುಷ್ಠಾನ ಮಾಡೋದ್ರಿಂದ ಪ್ರತಿಯೊಬ್ಬರ ಜೊತೆಯಲ್ಲೂ ನಾವು ಹೇಗಿರಬೇಕು. ನಾವು ಮನೆಯಲ್ಲಿ ಮಾತ್ರ ಸಹೋದರರು, ಮನೆಯಲ್ಲಿ ಮಾತ್ರ ನಾವು ನಮ್ಮ ಸಂಬಂಧಿಕರ ಜೊತೆಯಲ್ಲಿ, ನಾವು ಅಕ್ಕ ತಂಗಿಯರ ಜೊತೆಯಲ್ಲಿ, ಅಣ್ಣ ತಮ್ಮಂದಿರ ಜೊತೆಯಲ್ಲಿ ವಿಶ್ವಾಸದಿಂದ ಇರೋದನ್ನು ನೋಡಿದ್ದೀವಿ. ಆದರೆ ಹೊರಗಿನ ಪ್ರಪಂಚದಲ್ಲೂ ಕೂಡ ನಾವು ಆ ಸಹೋದರ ಭಾವವನ್ನು ಹೇಗೆ ವಿಸ್ತರಿಸಬೇಕು, ಇದನ್ನೆಲ್ಲ ನಾವು ನೋಡಿದಾಗ ಆ ಸಹೋದರ ಭಾವದಲ್ಲಿ ಸೇವೆ ಅನ್ನೋದು ಬಹಳ ಮುಖ್ಯ ಆಗಬೇಕು ಅಂತ ಹೇಳ್ತಾರೆ. ಸಹೋದರ ಭಾವ ಬೆಳಿಬೇಕಾದ್ರೆ ಸೇವೆ ನಮ್ಮಲ್ಲಿ ಬರಬೇಕು. ಆ ಸೇವೆಯಿಂದಲೇ ನಾವು ಥಿಯಾಸಫಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕಾದ್ರೆ ಸೇವೆ ಅತ್ಯಂತ ಮುಖ್ಯ ಅಂತ ನಿಬಸೆಂಟ್ರು ಹೇಳ್ತಾರೆ. ನಾವು ಸದಾಕಾಲ, ಒಂದು ದಿನ 2 ದಿನ ಅಲ್ಲ, ಸತತವಾಗಿ ಅಂತ ಹೇಳ್ತಾರೆ, ಸದಾ ಯಾವಾಗಲೂ ಕೂಡ ಅಭ್ಯಾಸ ಮಾಡಬೇಕು. ಯಾವ ಬೋಧನೆಗಳನ್ನು ನಾವಿಲ್ಲಿ ತಿಳ್ಕೊಳ್ತೀವೋ ಅದನ್ನು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅನುಷ್ಠಾನ ಮಾಡಬೇಕು ಅಂತ. ಆಮೇಲೆ ಸರಿಯಾಗಿ ಅಳವಡಿಸ್ಕೊಳ್ಬೇಕು. ಓದುಗರು ಈ ಗ್ರಂಥಗಳನ್ನು ನಾವು ಓದ್ತೀವಿ, ಓದಿ ಪಕ್ಕಕ್ಕೆ ಇಟ್ಬಿಡೋದಲ್ಲ, ಅದನ್ನು ಪ್ರತಿನಿತ್ಯ ನಾನು ಹೇಗೆ ಅದನ್ನು ಅನುಸರಿಸ್ತಾ ಇದ್ದೀನಿ ಜೀವನದಲ್ಲಿ, ಇದನ್ನು ನಾವು ನೋಡ್ಕೋಬೇಕು. ಅದನ್ನು ಹೇಳ್ತಾರೆ ಅವರು, ನಾವು ನಿರ್ಧಾರಗಳನ್ನು ತಗೊಳ್ಳುವಾಗ ಹೊಸ ಶಕ್ತಿ ನಮ್ಮೊಳಗೆ ಬರಬೇಕು. ನಾವು ಈ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ಮೇಲೆ ಹಿಂದಿನ ಮನುಷ್ಯರಲ್ಲ, ನಾವು ಸಾಧಾರಣ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ಲ. ನಾವು ಉನ್ನತ ಮಟ್ಟದ ಜೀವನವನ್ನು ನಡೆಸಬೇಕು, ಆ ಹೊಸ ಚೈತನ್ಯವನ್ನು ಜನಗಳಲ್ಲಿ ತುಂಬಬೇಕು ಅನ್ನೋದು ನನ್ನ ಉದ್ದೇಶ ಅಂತಾರೆ ಆನಿಬೆಸೆಂಟ್. ಅದು ಸೇವೆ, ನಿಜವಾಗ್ಲೂ ಸೇವೆ. ಅಂದರೆ ನಾನು ಮಾತ್ರ ಗ್ರಂಥಗಳನ್ನು ತಿಳ್ಕೊಂಡು ಓದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಅದು ಸೇವೆ ಆಗೋದಿಲ್ಲ. ನಾನು ಏನು ತಿಳ್ಕೊಂಡಿದ್ದೀನಿ ಆ ಗ್ರಂಥಗಳನ್ನು, ಅದನ್ನು ನಾನು ಅಭ್ಯಾಸ ಮಾಡ್ತಾ, ನನ್ನ ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಇತರರಿಗೂ ನಾನು ಮಾದರಿಯಾಗಬೇಕು. ಯಾವಾಗ ನಾವು ಆ ಜೀವನವನ್ನು ನಡೆಸ್ತಾ ಇರ್ತೀವೋ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ತೀವಿ. ಬರೀ ಹೇಳಿದ್ರೆ ಮಾದರಿ ಆಗೋದಿಲ್ಲ, ಹೇಳೋದೊಂದು ಮಾಡೋದೊಂದು ಅಂತ ಹೇಳ್ತಾರೆ. ಆದರೆ ನಾವು ಹೇಗೆ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಆವಾಗ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ಇದರಲ್ಲಿ ಹೇಳ್ತಾರೆ, ಒಬ್ಬ ಥಿಯಾಸಫಿ ಲೆಕ್ಚರ್ ಅಂತ ಏನು ಕೊಡ್ತೀವಿ ನಾವು, ಉಪನ್ಯಾಸಕರಿಗಿಂತ ಆ ಥಿಯಾಸಫಿ ಜೀವನ ನಡೆಸೋನಿದ್ದಾನಲ್ಲ, ಅವನು 100 ಪಾಲು ಹೆಚ್ಚು ಉನ್ನತವಾದ ಜೀವನವನ್ನು ನಡೆಸ್ತಾ ಇದ್ದಾನೆ. ಆ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ಮೇಲೆ ಆ ದಾರಿಯಲ್ಲಿ ಯಾರು ಹೋಗ್ತಾ ಇದ್ದಾರೋ ಅವರು ನಿಜವಾಗಲೂ ನಮಗೆ ಥಿಯಾಸಫಿಸ್ಟು ಅಥವಾ ಥಿಯಾಸಫಿ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ಬರೀ ಉಪನ್ಯಾಸ ಮಾಡೋದು ಏನೂ ಅಷ್ಟು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಈ ಉಪನ್ಯಾಸಗಳು ಮಾಡೋರಿಗಿಂತ ಜೀವನ ನಡೆಸೋನು ಬಹಳ ಮುಖ್ಯ ಅಂತ ಹೇಳ್ತಾರೆ ಆನಿಬೆಸೆಂಟ್. ಒಂದು ಆಧ್ಯಾತ್ಮಿಕ ರೂಪಕ ಕಥೆಯನ್ನು ಅವರು ಇಲ್ಲಿ ಹೇಳ್ತಾರೆ. ಅಧ್ಯಾತ್ಮದಲ್ಲಿ ಏನಕ್ಕೆ ಅಂದರೆ ನಾವು ಸತ್ಯವನ್ನು ತಿಳ್ಕೊಂಡ ಮೇಲೆ ಯಾವ ರೀತಿ ಜೀವನ ಮಾಡಬೇಕು. ಈ ಆಧ್ಯಾತ್ಮಿಕ ಸತ್ಯವನ್ನು ತಿಳ್ಕೊಂಡಿರೋನು ಅವ್ನು ನಿಜವಾಗಲೂ ಅವನ ಸಾಮರ್ಥ್ಯವನ್ನು ಉಪಯೋಗಿಸಿ ಪ್ರತಿದಿನ ಅದನ್ನು ಬಳಸಬೇಕು ಅಲ್ವಾ. ಏನು ತಿಳ್ಕೊಂಡಿದ್ದಾನೋ ಗ್ರಂಥಗಳಲ್ಲಿ ಅಧ್ಯಾತ್ಮ ಜೀವನ ಹೇಗೆ ನಡಿಬೇಕು, ನಾನು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾನೋ ಅದನ್ನು ಅವನು ಪ್ರಯೋಗ ಮಾಡಬೇಕು ಅಥವಾ ಉಪಯೋಗಿಸಿ. ಒಬ್ಬ ವ್ಯಕ್ತಿ ಆಗ ಮಾಡಲಿಲ್ಲ ಅಂದರೆ ಅವನನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಹಿಂದೆಯ ದೊಡ್ಡವರ ಹಿರಿಯರು ಹೇಳಿದಂಥ ಮಾತುಗಳು, ಒಬ್ಬ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇರೋವಂಥ ವ್ಯಕ್ತಿ ಅವನು ಸರಿಯಾಗಿ ತಿಳ್ಕೊಂಡ ಮೇಲೆ ಆ ಜೀವನ ನಡೆಸದೇ ಇದ್ದರೆ ಅಥವಾ ಅವನ ಆ ಕೆಲಸನ ಮಾಡದೇ ಇದ್ದರೆ ಅವನು ನಿಜವಾಗಲೂ ನಿಷ್ಪ್ರಯೋಜಕ. ಅವನನ್ನು ಬಹಳ ಶಿಕ್ಷೆಗೆ ಗುರಿಪಡಿಸಬೇಕು. ಅದನ್ನು ತಿಳ್ಕೊಳ್ಳದೆ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇರ್ತಾರಲ್ಲ ಸಾಧಾರಣ ಮನುಷ್ಯರು, ಅವ್ರಿಗೆ ತಿಳಿದಿಲ್ಲ, ಅದರಿಂದ ಅವ್ರು ಹೇಗೋ ಜೀವನ ಮಾಡ್ತಿದ್ದಾರೆ, ಅವರಿಗೆ ಅಂಥ ಶಿಕ್ಷೆ ಇಲ್ಲ ಅಂತ ಹೇಳ್ತಾರೆ. ಅವರನ್ನು ಶಿಕ್ಷಿಸೋ ಅಗತ್ಯ ಇಲ್ಲ, ಅವರಿಗೆ ಕಡಿಮೆ ಶಿಕ್ಷೆ ಕೊಡಬೇಕು. ಯಾರು ಅಧ್ಯಾತ್ಮವನ್ನು ತಿಳ್ಕೊಂಡು ತಪ್ಪು ನಡೀತಾ ಇರ್ತಾನಲ್ವ ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಒಂದು ಆಧ್ಯಾತ್ಮಿಕ ರೂಪಕ ಕತೆ ಹೇಳುತ್ತೆ ಅಂತ. ಹಾಗೆ ಕಾರ್ಯೋನ್ಮುಖರಾಗಬೇಕು. ನಾವು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ಮೇಲೆ ಆ ರೀತಿ ಜೀವನ ನಡೆಸೋದಕ್ಕೆ ನಾವು ಮುಂದಾಗಬೇಕು. ಅದಿಲ್ಲದೆ ಇದ್ದರೆ ನಾವು ಓದೋದೇನು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಆ ಥರ ಜೀವನ ನಡೆಸದೇ ಇದ್ದರೆ ಅವನನ್ನು ಚಡಿ ಏಟುಗಳಿಂದ ಶಿಕ್ಷಿಸಬೇಕು ಅಂತ ಹೇಳ್ತಾರೆ. ಬರೀ ಸುಮ್ಮನೆ ಅಲ್ಲ ಅಂತ. ತಿಳ್ಕೊಂಡ ಮೇಲೆ ತಪ್ಪು ಮಾಡಿದರೆ, ತಿಳಿದವನಿಗೆ ತಪ್ಪು ಮಾಡಿದರೆ ಅದಕ್ಕೆ ಅಂದರೆ ಅವರಿಗೆ ಪರಿಹಾರ ಇಲ್ಲ, ಅಂದರೆ ಅವರನ್ನು ನಾವು ಹಾಗೆ ಬಿಡೋ ಹಾಗಿಲ್ಲ ಅಂತ. ಅವನಿಗೆ ಶಿಕ್ಷೆ ಕೊಡಬೇಕು, ಶಿಕ್ಷೆಗೆ ಅರ್ಹ ಅವನು ಅಂತ. ಹೀಗೆ ಥಿಯಾಸಫಿಸ್ಟನ್ಗೆ ಏನೂ ತಿಳಿದಿಲ್ಲ ಅಂತ ಹೇಳೋ ಹಾಗಿಲ್ಲ. ಈಗ ನಾವು ಎಷ್ಟೋ ವರ್ಷಗಳಿಂದ ನಾವು ಬರ್ತಾ ಇದ್ದೀವಿ, ಇದನ್ನು ಅಧ್ಯಯನ ಮಾಡಿದ್ದೀವಿ, ನನಗೀಗೇನು ಗೊತ್ತಿಲ್ಲ ಅನ್ನೋ ಹೇಳೋ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾರೆ ಆನಿಬೆಸೆಂಟ್ ಹೇಳೋದು.
ನನಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಯಾಕೆ ತಪ್ಪು ಮಾಡಿದೆ ಅಂತ ಕೇಳಿದಾಗ ನನಗೆ ಗೊತ್ತಿರಲಿಲ್ಲ ಅಂತ ಹೇಳೋ ಪ್ರಶ್ನೆಯೇ ಇಲ್ಲ. ಆ ಮಟ್ಟಕ್ಕೆ ನಾವು ಜೀವನವನ್ನು ಮಾಡಬೇಕು. ಈಗ ಥಿಯಾಸಫಿ ನಮ್ಮ ಜೀವನದಲ್ಲಿ ಯಾವ್ಯಾವ ಮುಖ್ಯ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ ಅಂದರೆ, ಮೊದಲನೇ ಉದ್ದೇಶ ಸಹೋದರ ಭಾವ ಅಂತೇಳಿ. ಸಹೋದರ ಭಾವದಲ್ಲಿ ಕೈಲಾದಷ್ಟು ಸಹಾಯ ಮಾಡಬೇಕು. ಯಾರಿಗೆ ಆಗಲ್ವೋ, ಯಾರಿಗೆ ತಿಳಿದಿಲ್ವೋ ಅವರಿಗೆ ತಿಳಿಸ್ಕೊಡ್ಬೇಕು. ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ನಾವು ಏನು ತಿಳ್ಕೊಂಡಿದ್ದೀವೋ ಅದನ್ನು ಸ್ಪಷ್ಟವಾಗಿ ಅವರಿಗೆ ವಿವರಿಸಬೇಕು. ಅವ್ರಿಗೇನಾದರೂ ಕಷ್ಟ ಇದೆಯಾ, ನಮ್ಮ ಕೈಲಾದ ಸಹಾಯ ಮಾಡಬೇಕು. ಆಗಲಿಲ್ವಾ, ನಮ್ಮ ಕೈಲಿ ಏನೂ ಮಾಡಲಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಒಳ್ಳೆ ಯೋಚನೆಗಳು, ಒಳ್ಳೆ ಸಂಕಲ್ಪಗಳನ್ನಾದರೂ ಕಳಿಸ್ಬೇಕು. ನಾವು ಸಂಕಲ್ಪ ರೂಪಗಳ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ. ಸಂಕಲ್ಪ ಅನ್ನೋದು ಯೋಚನೆಗಳ ಮೂಲಕ ಹೋಗುವಂಥದ್ದು. ಯಾರೋ ದೂರದಲ್ಲಿದ್ದಾರೆ, ನಮ್ಗೆ ಅವ್ರಿಗೆ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ, ನಮ್ಮ ಉತ್ತಮ ಯೋಚನೆಗಳನ್ನು, ಅವರಿಗೆ ಹುಷಾರಿಲ್ವೋ, ಅವ್ರು ಕಷ್ಟದಲ್ಲಿದ್ದಾರೋ, ಅವ್ರಿಗೇನಾದರೂ ಸಹಾಯ ಆಗಬೇಕು, ಅವರಿಗೆ ಸೂಕ್ತವಾದ ಸಹಾಯ ಸರಿಯಾದ ಸಮಯಕ್ಕೆ ದೊರೀಲಿ ಅಂತ ಒಂದು ಸಣ್ಣ ಸಂಕಲ್ಪವನ್ನು ಕಳಿಸಿದರೂ ಕೂಡ ನಾವು ಒಂದು ಸಹಾಯ ಮಾಡಿದ ಹಾಗೆ ಆಗುತ್ತೆ. ಇಂತಹ ಸಹಾಯಗಳನ್ನು ನಾವು ಕೈಯಿಂದ ದುಡ್ಡಿನ ಮೂಲಕನೇ ಮಾಡಬೇಕು ಅಂತಲ್ಲ, ವಸ್ತುಗಳ ಮೂಲಕನೇ ಮಾಡಬೇಕು ಅಂತಲ್ಲ, ಒಂದು ಒಳ್ಳೆಯ ಯೋಚನೆಯನ್ನು ನಾವು ಕಳಿಸೋದ್ರಿಂದ ಕೂಡ ನಾವು ಮಾಡಬಹುದು. ಅಂತಹ ಶಕ್ತಿ ನಮಗೆ ಸಂಕಲ್ಪ ರೂಪಗಳು ಅಧ್ಯಯನದಿಂದ ಸಿಗತ್ತೆ. ಹೀಗೆ ನಾವು ಸಹೋದರ ಭಾವವನ್ನು ಸಾಕಷ್ಟು ಎಲ್ಲ ಕಡೆ ಮಾಡ್ಬೋದು. ಮನೆಯಲ್ಲೆಲ್ಲ, ಶಾಲೆಯಲ್ಲಿ ಕೆಲಸ ಮಾಡೋರು, ಆಫೀಸ್ಗಳಲ್ಲಿ ಕೆಲಸ ಮಾಡೋರು, ಎಲ್ಲ ಕಡೆ ನಾವು ಜನರನ್ನು ಸಂಧಿಸ್ತೀವಿ ಅಲ್ವಾ. ಒಂದು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಿ, ಸಾಕಷ್ಟು ಜನರನ್ನು ನಾವು ಮೀಟ್ ಮಾಡ್ತೀವಿ. ಅಲ್ಲಿ ಎಲ್ಲರೂ ಕೂಡ ನಾವು ಸಹೋದರ ಭಾವನೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ತಿಳ್ಕೊಂಡ್ಮೇಲೆ ಇದು ಬರೀ ಪೊಳ್ಳು ಹರಟೆ ಅಥವಾ ಒಂದು ಸುಮ್ಮನೆ ಕೊಟ್ಟಿರೋವಂಥ ಬರೀ ವಾಕ್ಯ ಅಲ್ಲ. ಸಹೋದರ ಭಾವವನ್ನು ಅಧ್ಯಯನ ಮಾಡೋದು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕಷ್ಟಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿದಾಗ ನಮ್ಗೆ ಅರ್ಥ ಆಗಬೇಕು, ಅವ್ರ ಕಷ್ಟದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಯಾವಾಗ ನಾವು ಅಬ್ಸರ್ವ್ ಮಾಡ್ತೀವಿ ಆವಾಗ ಗೊತ್ತಾಗುತ್ತೆ ಯಾವ ಮನುಷ್ಯರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಸಹಾಯದ ಅವಶ್ಯಕತೆ ಇದೆ. ಇದನ್ನು ನೋಡಿಕೊಂಡು ನಾವು ಸಹಾಯವನ್ನು ಮಾಡಬಹುದು. ಅದು ಸಹೋದರ ಭಾವವನ್ನು ನಾವು ಬೆಳೆಸ್ಕೊಳ್ಳುವಂಥ ಒಂದು ಕೆಲಸ. ಇದು ಮನೆಯಿಂದ ಪ್ರಾರಂಭವಾಗಿ ಅದು ವಿಸ್ತಾರವಾಗ್ತಾ ಹೋಗಬೇಕು. ಎಲ್ಲ ಕಡೆ ಅದನ್ನು ನಾವು ಪ್ರಯೋಗ ಮಾಡಬೇಕು, ಅಥವಾ ನಾವು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಆ ಸಹೋದರ ಭಾವವನ್ನು ನಮ್ಮ ಹತ್ತಿರಕ್ಕೆ ಯಾರ್ಯಾರು ಬರ್ತಾರೆ, ಬರೀ ಮನುಷ್ಯರೇ ಅಲ್ಲ, ಅದು ಹೇಳ್ತಾರೆ ಪ್ರಾಣಿಗಳು, ಸಸ್ಯಗಳು, ಇವೆಲ್ಲದರ ಬಗ್ಗೆ ಕೂಡ ನಾವು ಸಹೋದರ ಭಾವನೆಯನ್ನು ತೋರಬೇಕು. ಅದರಿಂದನೇ ನಮ್ಮಲ್ಲಿ ಹಿಂಸೆ ಮಾಡಬಾರ್ದು ಅನ್ನೋದು. ಪ್ರಾಣಿ ಹಿಂಸೆ ಇರಬಾರ್ದು, ಹಿಂಸೆಯಿಂದ ಬಂದಿರತಕ್ಕಂಥ ಪದಾರ್ಥಗಳನ್ನು ನಾವು ಬಳಸಬಾರ್ದು ಅಂತ ಹೇಳೋದು, ಇದೆಲ್ಲ ಕೂಡ ಅದು ಸೇವೆಯಲ್ಲಿ ಬರುತ್ತೆ ಅಥವಾ ಸಹೋದರ ಭಾವದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಪುನರ್ಜನ್ಮದ ಬಗ್ಗೆ ಅವರು ಹೇಳ್ತಾರೆ, ಖಚಿತವಾಗಿ ಪುನರ್ಜನ್ಮ ಇದೆ. ಯಾಕೆ ಬಂತು ಅಂತ ಹೇಳಿದರೆ, ಈ ಕ್ರಿಶ್ಚಿಯಾನಿಟಿಯಲ್ಲಿ ಇರೋದು ಒಂದೇ ಜನ್ಮ, ಈ ಒಂದೇ ಜನ್ಮದಲ್ಲಿ ನಾವು ಏನೆಲ್ಲ ಮಾಡಬೇಕೋ ಎಲ್ಲ ಮಾಡಿ ಮುಗಿಸ್ಬಿಡಬೇಕು ಅಂತ ಹೇಳಿ ಅದು ತಪ್ಪು ಭಾವನೆಯನ್ನು ಜನರಲ್ಲಿ ತುಂಬಿರೋದ್ರಿಂದ ಜನ ಏನು ಮಾಡ್ತಾ ಇದ್ದಾರೆ, ಆತುರದ ಜೀವನವನ್ನು ನಡೆಸ್ತಾ ಇದ್ದಾರೆ. ಇರೋದು ಒಂದೇ ಜನ್ಮಪ್ಪ, ನಾನು ಇನ್ನೂ ಏನೇನಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸಂಗೀತಗಾರನಾಗಬೇಕು, ನಾನು ನೃತ್ಯಪಟು ಆಗಬೇಕು, ಅಥವಾ ನಾನೊಬ್ಬ ಜ್ಯೋತಿಷಿ ಆಗಬೇಕು, ಅಥವಾ ನಾನು ಇನ್ನೇನೇನೋ ಆಗಬೇಕು ಅಂತ ಇರುತ್ತಲ್ಲ ನಮ್ಮೊಳಗೆ, ಅದೆಲ್ಲ ಒಂದೇ ಜನ್ಮದಲ್ಲಿ ಮಾಡೋಕ್ಕಾಗತ್ತಾ? ಹಾಗಲ್ಲ. ಅವಾಗೇನು ಮಾಡ್ತೀವಿ ನಾವು, ಆತುರದಿಂದ ಏನೇನೋ ಮಾಡಬೇಕು, ಗೊಂದಲ ಮಾಡ್ಕೊಳ್ತೀವಿ, ಜೀವನ ಗೊಂದಲಮಯವಾಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಥರ ತಪ್ಪು ಭಾವನೆಯನ್ನು ತುಂಬಿದ್ದಾರೆ, ಅಥವಾ ಭಗವಂತ ಎಲ್ಲರೊಳಗೂ ಇದ್ದಾನೆ, ನಮ್ಮೊಳಗೆಲ್ರಿಗೂ ಇದ್ದಾರೆ, ನಾವು ಅವನ ಅಂಶವನ್ನು ಪಡ್ಕೊಂಡು ಬಂದಿದ್ದೀವಿ, ಆದರೆ ಬೀಜ ರೂಪದಲ್ಲಿದೆ, ಅದರ ಬೆಳವಣಿಗೆ ಆಗೋಕ್ಕೆ ಸಾಕಷ್ಟು ಸಮಯ ಬೇಕು ಇವೆ. ಅದು ನಾವು ಅನೇಕ ಜನ್ಮಗಳು, ಈಗ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದು ಈಗ ಮನುಷ್ಯರಾಗಿದ್ದೀವಿ ಅಂತ ಹೇಳುತ್ತೆ ನಮಗೆ ಪುರಾಣದ ಕಥೆಗಳು. ಆ ಥರ ಜೀವನ ಪಡ್ಕೊಂಡು ಬಂದ ಮೇಲೆ ಅಷ್ಟು ಜೀವನ ಅಲ್ಲೇ ಸಾಗಿಸಿದ್ದೀವಿ. 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಮೇಲೆ ಮನುಷ್ಯನಾದ ಮೇಲೆ ಇನ್ನು ಮನುಷ್ಯಾತೀತನಾಗೋದಕ್ಕೆ ನಾವು ಏನೆಲ್ಲ ಮಾಡಬೇಕು, ಅದಕ್ಕೆ ಸಮಯ ಬೇಕು. ಅದಕ್ಕೆ ಪುನರ್ಜನ್ಮ ನಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾಯಿದೆ. ಈ ಜನ್ಮದಲ್ಲಿ ನಾವೇನು ಕಲ್ತಿಲ್ಲ, ಮುಂದಕ್ಕೆ ಕಲಿತೀವಿ ಅಲ್ವಾ. ಈಗ ನಾವೇನು ಮಾಡ್ತಾ ಇದ್ದೀವಿ ಇಷ್ಟಕ್ಕೆ ನಿಂತು ಹೋಗೋದಿಲ್ಲ. ಈಗೇನೋ 1-2 ಸದ್ಗುಣಗಳನ್ನು ಅಭ್ಯಾಸ ಮಾಡಿರ್ಬೋದು, ಒಂದು ಗುಣನ ಮಾಡಿರ್ಬೋದು, ಆದರೂ ಇನ್ನು ಹೇಳ್ತಾರೆ ದೀಕ್ಷೆಗಳಿಗೆ ಹೋಗೋವರೆಗೂ ಕೂಡ ನಮ್ಮಲ್ಲಿ ಆ ದುರ್ಗುಣಗಳು ಇದ್ದೇ ಇರುತ್ತೆ, ಕೋಪ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿವರೆಗೂ ಕೂಡ ನಾವು ಎಷ್ಟು ಅಭ್ಯಾಸ ಮಾಡಿದರೂ ಕೂಡ ಕಡಿಮೆನೇ. ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಅಂತ ಹೇಳ್ತೀವಿ, ಯಾರಾದರೂ ಮಾತಾಡಿದ ತಕ್ಷಣ 4 ಸಲ ಹೇಳ್ತೀವಿ ಸುಮ್ಮನೆ ಇರಿ ಅಂತ, 5ನೇ ಸಲ ನಮಗೆ ಕೋಪ ಬರುತ್ತೆ. ಇಷ್ಟೆಲ್ಲ ಆದರೂ ಕೂಡ ನಾವು ಒಂದು ಸಣ್ಣ ದುರಭ್ಯಾಸವನ್ನು ಬಿಡಬೇಕಾದ್ರೆ, ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ಬಿಡಬೇಕಾದ್ರೆ ಬಹಳ ಸಮಯ ಬೇಕು. ಅದಕ್ಕೆ ನಮಗೆ ಪುನರ್ಜನ್ಮ ಸಿದ್ಧಾಂತ ಸಹಾಯ ಮಾಡುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನೀವೇನು ಮಾಡ್ತೀರೋ ಅದನ್ನು ಮಾಡಿ ಕೆಲಸನ, ಇನ್ನು ಮಿಕ್ಕಿದ್ದನ್ನು ಬಿಡಿ, ಅದು ಮುಂದಿನ ಜನ್ಮಕ್ಕೆ ಕಂಟಿನ್ಯೂ ಆಗುತ್ತೆ ಅಂತ. ಅದೇನ ಈ ಪುನರ್ಜನ್ಮ ಸಿದ್ಧಾಂತದಲ್ಲಿ ನಮಗೆ ಏನೆಲ್ಲ ಹೇಳುತ್ತೆ ಅಂತ ಹೇಳಿದರೆ, ಆ ಥರದ ಜೀವನ ಬೇಡ ನಮಗೆ.
ಒಂದು ಹೇಳ್ತಾರೆ, ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಸಮುದ್ರದಲ್ಲಿ ಒಂದು ದೋಣಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅದು ಅಬ್ಬರದ ಅಲೆಗಳಿಗೆ ಸಿಕ್ಕಾಕೊಂಡಿದೆ. ಸಮುದ್ರದಲ್ಲಿ ಒಂದು ದೋಣಿ ಅಲೆಗಳಿಗೆ ಸಿಕ್ಕಾಕೊಂಡಿದೆ ಅಂತ ಹೇಳಿದರೆ, ಆವಾಗ ನಮಗೆ ಹೇಗೆ ಚಡ್ಪಡಿಸ್ತೀವಿ ಹಾಗೆ ನಾವು ಈ ಒಂದೇ ಜೀವನ ಅಂತ ಅಂದ್ಕೊಂಡ್ಬಿಟ್ರೆ ಚಡ್ಪಡಿಸ್ತೀವಿ. ಅದಕ್ಕಿಂತ ನಮಗೆ ಪುನರ್ಜನ್ಮ ಇದೆ ಅನ್ನೋದು ಖಚಿತವಾಗಿದೆ. ಈಗೇನು ಮಾಡಬಹುದು, ನಾವು ಆ ಥರ ಪಡೋ ಹಾಗಿಲ್ಲ, ನಿಧಾನಕ್ಕೆ ಜೀವನವನ್ನು ಮಾಡಬಹುದು. ನಿಧಾನವಾಗಿ ನಮ್ಮ ಹೇಗೆ ನಾವು ಬೇಗ ಸಾಗಿ ಹೋಗೋದು ಬೇಡ, ಜೀವನದಲ್ಲಿ ಬೇಗ ನಾವು ಉದ್ಧಾರ ಆಗಬೇಕು ಅನ್ನೋದಕ್ಕಿಂತ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ನಿಧಾನವಾಗಿ ಅದು ಹೇಗಿದೆ ಅರ್ಥ ಮಾಡಿಕೊಂಡು ನಿರಂತರ ನೋವನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ. ಸೋಲುಗಳು ಬರ್ತಾ ಇರ್ತವೆ. ಈಗ ಎಲ್ಲದರಲ್ಲೂ ನಾವು ಗೆಲ್ತಾ ಇದ್ದೀವ? ಪ್ರತಿ ಸಲ ನಾವು ಎಷ್ಟೋ ಸಲ ಎಲ್ಲ ವಿಷಯಗಳಲ್ಲಿ ಎಷ್ಟೊಂದು ಸಲ ಸೋತು ಮುಂದೆ ಬಂದಿದ್ದೀವಿ. ಸೋತ್ರೆ ಬಿಟ್ಬಿಡ್ತೀವ ನಾವು? ಇಲ್ಲ, ಮತ್ತೆ ಪ್ರಯತ್ನ ಮಾಡ್ತೀವಿ. ಆ ಸೋತು ಪ್ರಯತ್ನ ಮಾಡಿದಾಗ ಆ ಸೋಲಿನ ಮೆಟ್ಲೆ ನಮಗೆ ಮುಂದೆ ಏನಾಗುತ್ತೆ, ಗೆಲುವಿನ ಪ್ರಾರಂಭ ಆಗುತ್ತೆ. ಅದರಿಂದ ನೀವು ಪುನರ್ಜನ್ಮ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಆತುರದ ಜೀವನ ಇರೋದಿಲ್ಲ, ಸಮಾಧಾನಕರವಾಗಿ ಯಾರನ್ನು ದೂರೋದಿಲ್ಲ. ಆದರೆ ಹೇಳ್ತೀವಿ, ಈ ಮುಂಚೆ ಎಲ್ಲ ಮುಕ್ತಿ ಅಂತ ಹೇಳಿದರೆ ಈ ಜನನ ಮರಣಗಳಿಂದ ಮುಕ್ತಿಯನ್ನು ಪಡ್ಕೊಂಡು ಹೋಗೋದು ಅನ್ನೋದು ಒಂದು ಭಾವನೆ ಇತ್ತು. ಈಗ ವ್ಯಕ್ತಿ ಜನನ ಮರಣಗಳಿಂದ ಮುಕ್ತಿಯನ್ನು ಪಡೆಯೋದು ಅಷ್ಟೇ ಅಲ್ಲ, ನಾವು ಈ ಜನ್ಮದಲ್ಲಿ ಏನೇನು ಕಲ್ತಿದ್ದೀವಿ, ಎಷ್ಟನ್ನು ಅಭ್ಯಾಸ ಮಾಡಿದ್ದೀವಿ ಅದು ಮುಖ್ಯ. ನಾವು ಬಿಡುಗಡೆಗೆ ನಮಗೆ ಸಾಕಷ್ಟು ಅವಕಾಶಗಳಿದೆ. ಪುನರ್ಜನ್ಮ ಸಿದ್ಧಾಂತ ನಮಗೆ ಸಾಕಷ್ಟು ಬೆಳವಣಿಗೆಗಳನ್ನು ಕೊಡುತ್ತೆ. ಈ ಜನ್ಮದಲ್ಲಿ ಆಗಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಮಾಡಬಹುದು ಅನ್ನೋದು ನಮಗೆ ಖಚಿತವಾದಾಗ ಪ್ರತಿಯೊಂದು ಸೋಲು ನಮಗೆ ಗೆಲುವನ್ನು ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೆ. ಹೀಗೆ ಕರ್ಕೊಂಡು ಹೋದಾಗ ನಮಗೆ ಸಾಕಷ್ಟು ಅವಕಾಶಗಳಿರೋದ್ರಿಂದ ಸೋಲುಗಳಿಗೂ ನಾವು ಏನು ಹೆದರೋದಿಲ್ಲ. ಎಷ್ಟೇ ಸೋಲು ಬಂದರೂ ಕೂಡ ನಾವು ಮತ್ತೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜೀವನ ಪ್ರಶಾಂತ ಸ್ಥಿತಿಯನ್ನು ಹೊಂದುತ್ತೆ. ನಮ್ಮ ಜೀವನದ ನಾವು ಏನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ, ನಾವು ನೋಡ್ತಾ ಇರೋದು ಬರೀ ಒಂದೇ ಜೀವನ, ನಮಗೆ ಹಿಂದಿಂದೂ ಗೊತ್ತಿಲ್ಲ, ಮುಂದಿಂದೂ ಗೊತ್ತಿಲ್ಲ. ಅದಕ್ಕೆ ನಾವೇನು ಜೀವನದ ಎಷ್ಟೋ ಜನ್ಮಗಳಲ್ಲಿ ಇದೊಂದು ಜನ್ಮದಲ್ಲಿ ಅದು ಒಂದು ದಿನದ ಜೀವನ ಅಂತ ನಮಗೆ ಎಷ್ಟೊಂದು ಜನ್ಮಗಳಿದೆ. ಅವೆಲ್ಲ ನಾವು ಹಲವಾರು ಜನ್ಮಗಳು ಅಂತ ತಿಳ್ಕೊಂಡ್ರೆ ಬರೀ ಒಂದು ದಿನದಷ್ಟೇ ನಾವು ನೋಡ್ತಾ ಇದ್ದೀವಿ. ಹಲವಾರು ದಿನಗಳಿದೆ ಒಂದು ಜನ್ಮದಲ್ಲಿ ಅಂತ ಹೇಳಿದಾಗ ಹಲವಾರು ಜನ್ಮಗಳಲ್ಲಿ ಒಂದು ಜನ್ಮದಲ್ಲಿ ನಾವು ಒಂದೇ ದಿನದಷ್ಟೇ ನೋಡ್ತಾ ಇದ್ದೀವಿ. ಹಾಗೆ ನಾವು ಭಾವಿಸ್ಬೇಕು, ಒಂದು ದಿನದ ಮಾತ್ರ ನೋಡ್ತಾ ಇದ್ದೀವಿ. ಇದನ್ನು ನೋಡಿ ನಾವು ಯಾವ ನಿರ್ಧಾರಕ್ಕೂ ಬರೋ ಹಾಗಿಲ್ಲ. ನನ್ನೊಳಗೇನು ಶಕ್ತಿ ಇಲ್ಲ ಅಂತಾಗಲಿ ಅಥವಾ ಬೇರೆಯವರು ತಪ್ಪು ಮಾಡ್ತಾ ಇದ್ದಾರೆ ಅಂತಾಗಲಿ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನಾವು ಸರಿಯಾಗಿ ಪುನರ್ಜನ್ಮನ ಅರ್ಥ ಮಾಡಿಕೊಂಡ್ರೆ ನಾವು ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ನಮ್ಮ ಜೀವನನೇ ನಮಗೆ ಗೊತ್ತಿಲ್ಲ. ನಾನು ಏನು ಕಲ್ತಿದ್ದೀನಿ, ನಾನು ಹಿಂದೆ ಏನಾಗಿದ್ದೆ, ನಾನು ಮುಂದೆ ಏನಾಗ್ತೀನಿ ನನಗೇ ಗೊತ್ತಿಲ್ಲ. ಹಾಗೆ ನಾವು ಬೇರೆಯವ್ರನ್ನ ದೂರಿದ್ರೆ ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ನನಗೆ ಕಷ್ಟ ಕೊಡ್ತಾ ಇದ್ದಾರೆ, ಇದು ಹೇಳೋದು ನಮಗೆ ಸೇರಿಲ್ಲ. ಅದು ನಮ್ಮ ವೃತ್ತಿ ಅಲ್ಲ. ಆಮೇಲೆ ನಮ್ಮ ದೃಷ್ಟಿಕೋನ ಹೇಗಿರುತ್ತೆ, ಸಂಬಂಧಗಳಿಗೆ ನಾವು ಬೆಲೆಯನ್ನು ಕೊಡ್ತೀವಿ. ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ದೀವೋ ಅದನ್ನೆಲ್ಲ ಬಹಳ ನಾವು ಆ ಲೈವ್ಸ್ ಆಫ್ ಅಲ್ಕ್ಯೂನಿ ಅಂತ ನೋಡುವಾಗ ಅವರ ಜೀವನದಲ್ಲಿ ಹಿಂದೆ ಏನೇನು ನಡೀತದೆ. ಬುದ್ಧರ ಜೀವನನೇ ತೊಗೊಂಡ್ರೂ ಕೂಡ ನಾವು ಸಾಕಷ್ಟು ಜೀವನಗಳು ಅವರು ಏನೇನು ಆಗಿದ್ದರು ಹಿಂದೆ ಅನ್ನೋದೆಲ್ಲ ಹೇಳುತ್ತೆ. ಅದಕ್ಕೆ ನಾವು ಆ ಜೀವನಗಳೆಲ್ಲ ನೋಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಲ್ಲ. ಆದರೆ ಪುನರ್ಜನ್ಮ ಸಿದ್ಧಾಂತ ನಮಗೆ ತಿಳಿಸ್ಕೊಡುತ್ತೆ, ಹೀಗೆಲ್ಲ ಇದ್ದರು ಹಿಂದೆ. ಅಂದರೆ ಅವರೇ ನಮಗೆ ಯಾಕೆ ಈ ಅವಶ್ಯಕತೆಗಳನ್ನು ಒದಗಿಸ್ಕೊಡ್ತಾರೆ ಅಂತ ಹೇಳಿದರೆ, ಯಾಕೆ ನಮಗೆ ಶತ್ರುಗಳೇ ಇದ್ದಾರೆ ನಮ್ಮ ಸುತ್ತ. ನಾವು ಅಂದ್ಕೊಳ್ತೀವಿ ಎಷ್ಟೋ ಸಲ, ನನಗೆ ಈಗ ಸಿಕ್ಕಿರೋ ಜೀವನಕ್ಕಿಂತ ಇನ್ನು ಸ್ವಲ್ಪ ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿದೆ, ಮನೆಯಲ್ಲೆಲ್ಲ ಅನುಕೂಲ ಇದೆ, ಇವರಿಗೆ ಒಳ್ಳೆ ಜಾಗ ಸಿಕ್ಕಿದೆ, ಅವರಿಗೆ ಒಳ್ಳೆ ಸ್ಕೂಲಲ್ಲಿ ಓದಿದ್ದಾರೆ, ಇವರು ಒಳ್ಳೆ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇಂಥ ಅವಕಾಶ ನನಗೂ ಸಿಕ್ಕಿದರೆ ನಾನು ಇನ್ನೂ ಚೆನ್ನಾಗಿರ್ತಾ ಇದ್ದೇನೋ. ಅದು ಹೇಳ್ತಾರೆ ಬಹಳ ತಪ್ಪು ನಂಬಿಕೆ ಅಂತ ಹೇಳ್ತಾರೆ. ಆ ಥರ ನೀವು ಯೋಚನೆ ಮಾಡೋದು ಕೂಡ ತಪ್ಪು. ನಿಮಗೆ ಈಗ ಏನು ಅವಕಾಶ ಸಿಕ್ಕಿದೆಯೋ ಇದು ದಿ ಬೆಸ್ಟ್ ಅಪರ್ಚುನಿಟಿ ನಿಮಗೆ ಸಿಕ್ಕಿರೋದು. ಇದನ್ನು ಬಿಟ್ಟು ಇನ್ಯಾವುದು ಒಳ್ಳೇದು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ದೈವಿ ಯೋಜನೆ ಏನಿದೆ, ಆ ದೈವಿ ಯೋಜನೆಯಲ್ಲಿ ಪ್ರತಿಯೊಂದು ಆತ್ಮ ಬೆಳೆಯೋದಕ್ಕೆ ಏನೇನು ಅವಕಾಶಗಳು ಬೇಕೋ ಅದನ್ನು ಯೋಜನೆಯಿಂದನೇ ನಿಮಗೆ ಕೊಟ್ಟಿರುವಂಥದ್ದು. ಇದಕ್ಕಿಂತ ಒಳ್ಳೆಯ ಪರಿಸ್ಥಿತಿ ನನಗೆ ಸಿಗುತ್ತೆ ಅಂತ ನೀವು ಕನಸಿನಲ್ಲೂ ಯೋಚನೆ ಮಾಡಬಾರ್ದು. ಆ ಥರ ಒಂದು ಅವಕಾಶಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನು ಹೇಳ್ತಾ ಅವರು ಪುನರ್ಜನ್ಮದಲ್ಲಿ ಇಷ್ಟೆಲ್ಲ ನಮಗೆ ಗೊತ್ತಾಗುತ್ತೆ. ಅಂದರೆ ನಮಗೆ ಹಿಂದೆ ನಮಗೆ ಗೊತ್ತಿಲ್ಲ. ಎಷ್ಟೋ ಜನ ನಾವು ಆಕಸ್ಮಿಕವಾಗಿ ಸಂಧಿಸಿದ್ರು ಕೂಡ ಯಾವತ್ತೋ ಅವ್ರನ್ನ ಬಹಳ ಹಿಂದೆಯಿಂದ ನಾನು ನೋಡಿದ್ದೀನೇನೋ ಅಂತ ನಮ್ಗನ್ಸುತ್ತೆ. ಇದು ನಮಗೆ ಗೊತ್ತಿರಲ್ಲ. ಕಣ್ಣು ಅರಿಯದ್ದು ಕರುಳು ಅರಿಯುತ್ತೆ ಅಂತ ಹೇಳ್ತಾರೆ ಸಾಮಾನ್ಯ ಭಾಷೆಯಲ್ಲಿ. ಹಾಗೆ ನಮಗೆ ಗೊತ್ತಿಲ್ಲ ಅವ್ರು ಹಿಂದಿನ ಜನ್ಮದಲ್ಲೇ ನಮ್ಮ ಜೊತೆಯಲ್ಲಿದ್ದರೋ ಏನೋ ಅಲ್ವಾ, ಅವ್ರ ಜೊತೆ ನಾವು ಜೀವನ ಮಾಡಿದ್ವೋ ಏನೋ ನಮಗೆ ಗೊತ್ತಿಲ್ಲ. ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ.
ಆ ಥರ ಭಾವನೆಗಳಿಂದ ನಾವು ಪುನರ್ಜನ್ಮವನ್ನು ತಿಳ್ಕೊಂಡಾಗ ಒಳ್ಳೆಯ ಸಹವಾಸವನ್ನು ಬೆಳೆಸ್ಕೊಳ್ತೀವಿ, ಒಳ್ಳೆಯ ಜೀವನವನ್ನು ನಡೆಸ್ತೀವಿ. ಯಾರನ್ನು ನಾವು ಶತ್ರುಗಳ ಥರ ನೋಡೋದಿಲ್ಲ. ಶತ್ರು ಅಂದರೆ ಯಾರು? ಹಾಗಾದರೆ ಶತ್ರು ಅಂದರೆ ಹಿಂದೆ ನಾವು ಅವ್ರಿಗೇನೋ ತೊಂದರೆ ಕೊಟ್ಟಿದ್ದೀವಿ, ಅವರು ಇವಾಗ ತೀರ್ಸಕ್ಕೆ ಬಂದಿದ್ದಾರೆ ನಮ್ಮ ಹತ್ರ. ಯಾತಕ್ಕೆ ಈ ಯೋಜನೆಯಲ್ಲಿ ನಮ್ಮ ಹತ್ರ ಬಂದಿದ್ದಾರೆ? ನಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ಸೊಸೆ ಇರ್ಬೋದು, ಫ್ರೆಂಡ್ ಇರ್ಬೋದು. ಯಾಕೆ ಬಂದಿದ್ದಾರೆ? ಅವ್ರ ಸಂಪರ್ಕ ನಮಗೆ ಈ ಜನ್ಮದಲ್ಲಿ ಯಾಕೆ ಬರಬೇಕಾಗಿತ್ತು? ಈಗ ಎಷ್ಟೋ ಜನ ಯಾವುದ್ಯಾವುದೋ ಊರುಗಳಿಲ್ಲ, ಅವರೆಲ್ಲ ನಮ್ಮ ಸಂಪರ್ಕಕ್ಕೆ ಬರ್ತಾರಾ? ಇಲ್ಲ. ಯಾಕೆ ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ಸುತ್ತಮುತ್ತ ಇರೋರು ನಮಗೆ ಯಾಕೆ ಈ ಜಾಗದಲ್ಲೇ ಮನೆ ಬಂದಿದೆ, ಈ ಜಾಗದಲ್ಲೇ ನಾವು ಯಾಕೆ ವಾಸಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಹಿಂದೆ ಇವರೆಲ್ಲರೂ ಕೂಡ ನಾವು ಇವ್ರಿಗೆಲ್ಲ ಕಷ್ಟ ಕೊಟ್ಟಿದ್ವೋ ಏನೋ ಗೊತ್ತಿಲ್ಲ, ಈಗ ತೀರ್ಸ್ಕೊಳಕ್ಕೆ ಬಂದಿದ್ದಾರೆ, ಈಗ ತೀರ್ಸಕ್ಕೆ ಬಂದಿದ್ದಾರೆ ಅಂದಮೇಲೆ ಅವ್ರ ಶತ್ರುಗಳು ಹೇಗಾಗ್ತಾರೆ? ನಮ್ಮ ಬೆಳವಣಿಗೆಗೆ ಅವಕಾಶ ಮಾಡಿಕೊಡೋಕ್ಕೆ ಬಂದಿರುವಂಥ ಮಿತ್ರರೇ ಅವರು. ಹಾಗೆ ನಾವು ಭಾವಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಭಾವನೆ ಮಾಡಿದಾಗ ನಾವು ಯಾರಾದರೂ ಶತ್ರುಗಳು ಅಂತೀವ? ಅವರನ್ನು ಕೂಡ ಮಿತ್ರರೇ. ನಮ್ಮ ಸಾಲವನ್ನು ತೀರಿಸ್ಲಿಕ್ಕೆ ಬಂದಿರೋರು ಅಂತ ಹೇಳಿದರೆ ನಮಗೆ ಮುಕ್ತಿ ಇನ್ನೂ ಹತ್ತಿರ ಆಗುತ್ತೆ. ನಮ್ಮ ಸಾಲ ಬೇಗ ತೀರಿಸ್ಕೊಂಡ್ರೆ ನಾವು ಮುಕ್ತಿಯನ್ನು ಪಡ್ಕೊಳ್ತೀವಿ. ಆ ಒಂದು ಸಾಲವನ್ನು ತೀರ್ಸೋಕ್ಕೆ ಬಂದಿರೋವಂಥ ಶತ್ರುಗಳು ಅಂತ ನಾವು ಭಾವಿಸಬಾರ್ದು. ಅವರು ನಮಗೆ ಇನ್ನೂ ಒಳ್ಳೇದು ಮಾಡೋಕ್ಕೆ ಬಂದಿದ್ದಾರೆ ಅಂತ ನಾವು ಭಾವಿಸಿ ಮಾಡಿದಾಗ ನಮಗೂ ಅವ್ರಿಗೂ ಶತ್ರುತ್ವ ಹೊಟ್ಟೋಗುತ್ತೆ. ಅವರೂ ಬೆಳೀತಾರೆ, ನಾವು ಬೆಳಿತೀವಿ. ಇಲ್ಲಿ ಶತ್ರುಗಳನ್ನು ಬೆಳೆಸ್ತೀವಿ, ನಾವು ಬೆಳಿತೀವಿ ಅಲ್ವಾ? ಶತ್ರು ಅನ್ನೋ ಪದನೇ ಇಲ್ಲಿ ಬರೋದಿಲ್ಲ. ಅವರು ಕೂಡ ನಮಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದಾರೆ. ಇನ್ನು ಋಣಮುಕ್ತರನ್ನಾಗಿ ಮಾಡ್ತಾರೆ ನಮ್ಮನ್ನು ಅಲ್ವಾ? ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ, ಯಾಕಪ್ಪ ಇಂಥ ಮಕ್ಕಳು ನಮಗೆ ಹುಟ್ಟಿದ್ರು, ಯಾಕೆ ಇಂಥ ಸ್ನೇಹಿತರು ನಮಗೆ ದೊರೆತರು, ಇವರಿಂದ ನಮಗೇನು ಉಪಯೋಗ ಇಲ್ಲ ಅಂತ. ಆದರೆ ನಿಜವಾಗಲೂ ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡೋಕ್ಕೆ ಬಂದಿರುವಂಥವ್ರು ಇವರಲ್ಲ. ಮಕ್ಕಳಿರ್ಬೋದು, ನಮ್ಮ ಸಂಬಂಧಿಗಳಿರ್ಬೋದು, ಅಕ್ಕಪಕ್ಕದ ಮನೆಯವರು ಇರ್ಬೋದು, ಎಲ್ಲರೂ ಕೂಡ ಅವರೆಲ್ಲರಿಗೂ ನಮ್ಮಿಂದ ಏನೋ ಆಗಬೇಕಾಗಿದೆ, ಅವರಿಂದ ನಮಗೂ ಏನೋ ಆಗಬೇಕಾಗಿದೆ. ಅದಕ್ಕೋಸ್ಕರ ಅವರನ್ನು ನಾವು ಹತ್ತಿರದಲ್ಲಿದ್ದೀವಿ. ಇದು ಆ ದೈವ ಯೋಜನೆಯಲ್ಲಿ ಇರುವಂಥದ್ದು. ಇದು ಯಾರು ತಪ್ಪಿಸೋದಕ್ಕೂ ಸಾಧ್ಯ ಇಲ್ಲ. ನೀವು ಬೇಕು ಅಂದರೂ ಕೂಡ ಬರೋದಲ್ಲ. ಅದು ದೈವ ಯೋಜನೆಯಲ್ಲಿ ಆಲ್ರೆಡಿ ಬಂದುಬಿಟ್ಟಿದೆ. ಅದನ್ನು ನೀವು ಅನುಭವಿಸ್ಬೇಕು ಅಷ್ಟೇ. ಹೀಗೆಲ್ಲ ಇರುವಾಗ ನಾವು ನಮ್ಮದೇ ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ, ಅವರಿಂದ ನನಗೆ ಕಷ್ಟ ಬಂತು, ಇವರಿಂದ ನನಗೆ ತೊಂದರೆ ಆಯಿತು ಅಂತ. ಅದೆಲ್ಲ ಹೇಳ್ತಾರೆ, ಅವರಿಂದ ಅಲ್ಲ ಆಗಿರೋದು, ನಮ್ಮಿಂದನೇ ಆಗಿರೋದು. ನಾವೇನು ಮಾಡಿದ್ದೀವೋ ಅದನ್ನು ನಾವು ಯಾರೂ ನಮಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ. ನನ್ನದನ್ನು ನಾನು ಅನುಭವಿಸ್ತಾ ಇರೋದಷ್ಟೇ. ಈಗ ನಾನು ಹಿಂದೆ ಏನು ಮಾಡಿದ್ದೀನೋ ಆ ಕರ್ಮಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಒಳ್ಳೇದು ಮಾಡಿದರೆ ಒಳ್ಳೇದು ಅನುಭವಿಸ್ತಾ ಇರ್ತೀನಿ, ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ಅನುಭವಿಸ್ತಾ ಇರ್ತೀನಿ. ನನಗೆ ನಾನೇ ಹೊಡ್ಕೊಂಡಂಗೆ ಅಂತ ಹೇಳ್ತಾರೆ ಅವರು. ಇನ್ನೊಬ್ಬರು ನನಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನನ್ನ ಕೈಗಳೇ ನನ್ನ ಮುಖಕ್ಕೆ ಹೊಡಿತಾ ಇದೆ ಅಂತ. ನಾನು ಮಾಡ್ಕೊಂಡಿರೋದನ್ನೇ ನಾನು ಅನುಭವಿಸ್ತಾ ಇರೋದು, ಅವ್ರು ಹೊಡಿತಾ ಇರೋದಲ್ಲ, ಅವ್ರು ನನಗೆ ಕಷ್ಟ ಕೊಡ್ತಾ ಇರೋದಲ್ಲ. ನಾನು ನನಗೆ ನಾನೇ ಅನುಭವಿಸ್ತಾ ಇರೋದು. ನಮ್ಮ ಮೇಲೆ ನಾವೇ ಅಸಮಾಧಾನ ಮಾಡ್ಕೊಂಡಾಗೆ ಅಲ್ವಾ? ಎಷ್ಟೋ ಸರಿ ನಮ್ಮ ಮಕ್ಕಳನ್ನ ನಾವು ಹೊಡಿತೀವಿ, ಆವಾಗಲೂ ನಮಗೇನು ಅನಿಸಲ್ಲ. ಯಾಕೆಂದರೆ ಅವರು ನಮ್ಮದೇ ಭಾಗ ಅಲ್ವಾ? ನಮ್ಮದೇ ರಕ್ತವನ್ನು ಹಂಚ್ಕೊಂಡು ಹುಟ್ಟಿರುವಂಥ ಮಕ್ಕಳು. ನಮ್ಮ ಬುದ್ಧಿನೇ ಅವರಲ್ಲಿ ಬರೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಅವರ ಬೆಳವಣಿಗೆ ಕಾಲಕ್ಕೂ ನಮ್ಮ ಬೆಳವಣಿಗೆ ಕಾಲಕ್ಕೂ, ಅಥವಾ ಅವರು ಮಾಡಿರೋ ಸಂಸ್ಕಾರಗಳಿಗೂ ನಾವು ಮಾಡಿರೋ ಸಂಸ್ಕಾರಗಳಿಗೂ ವ್ಯತ್ಯಾಸ ಇದ್ದು ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದರೆ ನಮ್ಮನ್ನು ನಾವೇ ಬೈಕೊಂಡು ಹಾಗಲ್ವ? ಈಗ ನಮ್ಮ ಮಕ್ಕಳನ್ನು ಹೊಡೆಯೋದು, ನಮ್ಮ ಮಕ್ಕಳನ್ನ ಬೈಯೋದು ಅಂದರೆ ನಮ್ಮನ್ನು ನಾವೇ ಹೊಡ್ಕೊಂಡಂಗೆ. ಯಾಕಂದರೆ ನನ್ನದೇ ಅದು ರಕ್ತ ಬಂದಿರೋದಲ್ಲಿ. ಅದರಿಂದ ಅದೆಲ್ಲ ಅವಕಾಶ ಇರೋದಿಲ್ಲ. ಅದಕ್ಕೆ ನಾವು ಈ ಪುನರ್ಜನ್ಮ ಸಿದ್ಧಾಂತವನ್ನು ತಿಳ್ಕೊಂಡಾಗ ನಾವು ಯಾರನ್ನೂ ದೂರೋದಿಲ್ಲ ಅಂತ. ಒಂದು ಹಳೆ ತಪ್ಪನ್ನು ಸರಿ ಮಾಡಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ನಡೆಯೋದಕ್ಕೆ ಅವರೆಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾರೆ. ಹಾಗೆ ಮಾಡುವಾಗ ನಮ್ಮಲ್ಲಿರೋ ಎಲ್ಲ ಕೆಟ್ಟತನಗಳು ಮಾಯ ಆಗಿ ನಾವು ಮುಂದೆ ವಿಕಾಸದಲ್ಲಿ ಮುಂದೆ ಒರೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ. ಹೀಗೆ ಅವರು ಪುನರ್ಜನ್ಮದ ಬಗ್ಗೆ ಇನ್ನೂ ಏನೇನು ನಮಗೆ ಹೇಳುತ್ತೆ ಪುನರ್ಜನ್ಮ ಅಂತ ಹೇಳಿದರೆ, ನಮ್ಮ ಜೀವನದ ಈಗಿನ ಸಂದರ್ಭಗಳು, ಸನ್ನಿವೇಶಗಳು ನಮ್ಮ ಬೆಳವಣಿಗೆಗೆ ಅನುಕೂಲ ಆಗಲಿಕ್ಕೆ ಬಂದಿದ್ದಾವೆ. ಅತ್ಯಂತ ಉತ್ತಮವಾದ ಬೆಳವಣಿಗೆ ಹೇಳಿದ್ನಲ್ಲ, ವಿಕಾಸ ಮಾರ್ಗದಲ್ಲಿ ನಾವು ಮುಂದುವರಿಯೋಕ್ಕೆ ಏನೇನು ಅನುಕೂಲಗಳು ಬೇಕೋ ಅದೆಲ್ಲವೂ ನಮಗೆ ಈ ಒಂದು ಸನ್ನಿವೇಶದಲ್ಲಿ ಸಿಕ್ಕಿದೆ, ಈ ಸಂದರ್ಭದಲ್ಲಿ ಸಿಕ್ಕಿದೆ. ಯಾವುದು ಹಿಂದೆ ಹೋಗೋದಿಲ್ಲ. ಯಾವಾಗಲೂ ವಿಕಾಸ ಅಂದರೆ ಮುಂದಕ್ಕೆ ಹೋಗೋದು. ಅಂದರೆ ನಾವು ಹಿಂದೆ ಏನು ಮಾಡಿದ್ದೀವಿ ಅಲ್ಲಿಂದ ಮುಂದಕ್ಕೆ ಹೋಗ್ತಿರ್ತೀವಿ. ಆ ರೀತಿ ಹೋಗೋದಕ್ಕೆ ಈ ಸಂದರ್ಭಗಳು ಬಂದಿದೆ, ನಮಗೆ ಸನ್ನಿವೇಶಗಳು ಬಂದಿದೆ. ನಾವು ಈ ಥರ ಎಲ್ಲ ಹೇಳೋ ಹಾಗಿಲ್ಲ, ನನಗಿನ್ನೂ ಚೆನ್ನಾಗಿದ್ದಿದ್ದರೆ ನಾನು ಇನ್ನೂ ವಿಕಾಸ ಆಗ್ತಿದ್ದೇನೋ, ನಾನು ಇನ್ನೂ ಮುಂದುವರಿತಾ ಇದ್ದೆ, ನಾನು ಇನ್ನೂ ಎವಲ್ಯೂಷನಲ್ಲಿ ಮುಂದೆ ಹೋಗ್ತಾ ಇದ್ದೆ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಇದಕ್ಕಿಂತ ಒಳ್ಳೆಯ ಅವಕಾಶ ನಮಗೆ ಇಲ್ಲ. ಇವೆಲ್ಲವನ್ನು ದಾಟ್ಕೊಂಡು ನಾವು ಹೋಗಬೇಕು. ಹೀಗೆ ಮಾಡ್ತಾ ಇರುವಾಗ ಅವ್ರು ಹೇಳ್ತಾರೆ, ಈ
ತಾಳ್ಮೆ ಅನ್ನೋದನ್ನು ಕಲಿಸೋಕ್ಕೆ ಯಾವುದಾದ್ರೂ ಒಂದು ಸಮಸ್ಯೆ ನಮಗೆ ಬಂದಾಗ ನಮಗೆ ಇವರು ಕಷ್ಟ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಹೇಳ್ತಾರೆ ನಮ್ಮೊಳಗೆ ಯಾವುದೋ ಒಂದು ಅವಗುಣ ಇದೆ, ಅದನ್ನು ಸರಿಪಡಿಸ್ಲಿಕ್ಕೆ ಅವ್ರು ಬಂದಿದ್ದಾರೆ. ಅಂದರೆ ತಾಳ್ಮೆ ಅನ್ನೋದು ನಮ್ಮಲ್ಲಿ ಇಲ್ಲ. ಅದಕ್ಕೆ ನಮಗೆ ಎಂಥವ್ರು ಸಿಕ್ಕಿರ್ತಾರೆ ಅಂತ ಹೇಳಿದ್ರೆ, ಶಾರ್ಟ್ ಟೆಂಪರ್ ಇರೋರು ಸಿಕ್ಕಿರ್ತಾರೆ ನಮ್ಮ ಎದುರುಗಡೆ, ನಮ್ಮ ಪಕ್ಕದಲ್ಲಿ ಇರ್ತಾರೆ, ನಮ್ಮ ಮಕ್ಕಳ ಬಂದಿರ್ತಾರೆ, ಸೊಸೆಯಾಗಿ ಬಂದಿರ್ತಾರೆ, ಅಥವಾ ಇನ್ನೇನೋ ಆಗಿ ಬರ್ತಾರೆ. ಅವ್ರು ಬಂದಾಗ ಅವ್ರು ಹೇಗೆ ತಾಳ್ಮೆ ಮೀರಿ ಮಾತಾಡ್ತಾರೆ ಅಂತ ಹೇಳಿದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ. ಆ ತಾಳ್ಮೆಯ ಪರೀಕ್ಷೆ ನಡೆಯೋದಕ್ಕೋಸ್ಕರ ಈ ಸಂದರ್ಭಗಳು ಬಂದಿದೆ ಅಂತ ನಾವು ತಿಳ್ಕೋಬೇಕು. ನಮ್ಮೊಳಗೆ ತಾಳ್ಮೆಯ ಕೊರತೆ ಇದೆ, ಅದನ್ನು ನೀಗಿಸೋಕ್ಕೆ ಅವರು ನಮಗೆ ಆ ತಾಳ್ಮೆ ಇಲ್ಲದೇ ಇರೋರು ನಮ್ಮ ಜೊತೆ ಹುಟ್ಟಿದ್ದಾರೆ, ಅಥವಾ ನಮಗೆ ಅವರು ಹತ್ತಿರ ಆಗಿ ನಮ್ಮನ್ನು ಸರಿಪಡಿಸೋಕ್ಕೆ ಬಂದಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಅದರಿಂದ ನಾವು ಪಾಠ ಕಲಿಬೇಕು ಅಂತ ಹೇಳ್ತಾರೆ. ಅದೇ ಹೇಳ್ತಾರೆ, ಈ ಲಾ ಅನ್ನೋದು ಏನಿದೆ, ಕರ್ಮ ನಿಯಮ ಅಂತ ನಾವೇನು ಹೇಳ್ತೀವಿ, ಈ ಲಾ ಅದು ನಮಗೆ ಪಾಠ ಕಲಿಸೋದಕ್ಕೆ, ನಮ್ಮನ್ನು ಮುಕ್ತಿಗೊಳಿಸೋದಕ್ಕೆ, ನಮ್ಮಲ್ಲಿರೋ ಆ ಕೊರತೆಯನ್ನು ಹೋಗಲಾಡಿಸಿ ನಾವು ಮುಂದೆ ವಿಕಾಸವಾಗಲಿಕ್ಕೆ ನಮಗೆ ಸಹಾಯ ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ ಅಂತ. ಹೀಗೆ ಎಲ್ಲ ಕಷ್ಟಗಳು ಪರಿತಾಪಗಳು ಮಾಯಾಗಿ ನಮ್ಮ ಪುನರ್ಜನ್ಮ ಸಿದ್ಧಾಂತನ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿನ ಕ್ಲೇಶಗಳು ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಿರ್ತವೆ. ನನಗೆ ಯಾಕಿಂಥ ಪರಿಸ್ಥಿತಿ ಬಂತು, ನೋಡಿ ಅವರೆಲ್ಲ ಚೆನ್ನಾಗಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿರೇ ಎಷ್ಟು ಚೆನ್ನಾಗಿದ್ದಾರೆ, ಅವರು ನನಗಿಂತ ಚೆನ್ನಾಗಿದ್ದಾರೆ, ನನಗೆ ಬಹಳ ಕಷ್ಟದ ಪರಿಸ್ಥಿತಿ ಬಂದಿದೆ ಅಂತ ನಾವು ಯೋಚನೆ ಮಾಡ್ತೀವಿ. ನಾವು ಮನಸ್ಸಿನಲ್ಲಿ ಈ ಥರ ಯೋಚನೆ ಮಾಡ್ತಾ ಇದ್ದಾಗ ಹೇಳ್ತಾರೆ, ನಿನ್ನ ಬೆಳವಣಿಗೆಗೆ ಇದು ಅವಶ್ಯಕತೆ ಇದೆ, ಅದಕ್ಕೆ ನಿನಗೆ ಇಂಥ ಪರಿಸ್ಥಿತಿ ಸಿಕ್ಕಿದೆ. ಹಾಗೆ ನಾವು ಆ ಸಿದ್ಧಾಂತವನ್ನು ತಗೊಳ್ಬೇಕು ಅಂತ ಹೇಳ್ತಾರೆ. ನನಗೆ ಯಾಕೆ ಕಷ್ಟ ಬಂದಿದೆ, ಅವರೆಲ್ಲ ಆರಾಮಾಗಿದ್ದಾರೆ ಅಂತ ನೀನು ಯೋಚನೆ ಮಾಡೋ ಹಾಗಿಲ್ಲ. ನೀನು ಈ ಒಂದು ಪರಿಸ್ಥಿತಿಯಿಂದ ಪಾಠ ಕಲಿಬೇಕಾಗಿದೆ, ಅದಕ್ಕೆ ನಿನಗೆ ಇಂಥ ಪರಿಸ್ಥಿತಿ ಸಿಕ್ಕಿದೆ. ಈ ಎಲ್ಲ ಅವಕಾಶಗಳನ್ನು ನಾವು ಬಳಸ್ಕೊಂಡಾಗ, ಈ ರೀತಿ ನಾವು ಜೀವನವನ್ನು ನಡೆಸಿದಾಗ ನಾವು ಯಾರನ್ನು ದೂರಕ್ಕೆ ಹೋಗೋದಿಲ್ಲ, ಅವರಿಂದ ನನಗೆ ಕಷ್ಟ ಬಂತು ಅಂತ ಹೇಳೋದಿಲ್ಲ. ಅದು ಸ್ಪಷ್ಟವಾಗಿ ನಮಗೆ ಪುನರ್ಜನ್ಮ ಸಿದ್ಧಾಂತ ತಿಳಿಸುತ್ತೆ. ಕಲಿಬೇಕಾದ ಪಾಠ ನಾವು ಕಲಿತೀವಿ. ಯಾರಿಂದ ನಮಗೆ ಕಷ್ಟ ಆಗ್ತಾ ಇದೆಯೋ ಅವರಿಂದ ನಾವು ಕಲಿಬೇಕಾದ ಪಾಠವನ್ನು ಕಲಿತೀವಿ. ಅಷ್ಟೇ ಅಲ್ಲ, ಪುನರ್ಜನ್ಮದ ತಿಳುವಳಿಕೆ ನಮ್ಮ ಸುತ್ತಮುತ್ತಲು ಇರೋರ ಬಗ್ಗೆ ನಮಗೆ ತಾಳ್ಮೆಯನ್ನು ಕೊಡುತ್ತೆ, ಸೈರಣೆಯನ್ನು ಕೊಡುತ್ತೆ, ನಾವು ಅವ್ರನ್ನ ಸಮಾಧಾನದಿಂದ ನೋಡೋ ಹಾಗೆ ಮಾಡುತ್ತೆ. ನಿಜವಾಗಲೂ ಒಳ್ಳೆಯ ವ್ಯಕ್ತಿಗಳಿಗೆ ಒದಗೋ ಒಂದು ದೊಡ್ಡ ತೊಂದರೆ ಏನು ಅಂದರೆ, ನಾವು ಬಯಸಿದ ರೀತಿಯಲ್ಲಿ ಜೀವನ ಇರಲ್ಲ ಅಲ್ವಾ. ನನಗೇನೋ ಆಗಬೇಕು ಅಂತಿರುತ್ತೆ, ನನಗೆ ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಇಂಥ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಬಯಕೆಗಳಿರುತ್ತೆ ಒಳಗೆ. ಆದರೆ ಅವ್ರು ಹೇಳ್ತಾರೆ, ಈ ಥರ ಎಲ್ಲ ಆಗೋದಿಲ್ಲ. ನಾವು ಅಂದ್ಕೊಂಡು ನಮಗೆ ಗೊತ್ತಿಲ್ಲ, ಹಿಂದಿಂದು ಮುಂದಿಂದು ನಮಗೆ ಗೊತ್ತಿಲ್ಲ, ಆದರೆ ದೈವ ಯೋಜನೆಗೆ ಗೊತ್ತು ನಮ್ಮನ್ನೆಲ್ಲಿ ಹಾಕಬೇಕು, ನಾವು ಎಲ್ಲಿಂದ ಬೆಳಿಬೇಕು, ನಾವು ಏನು ಗುಣವನ್ನು ಬೆಳೆಸ್ಕೊಳ್ಬೇಕು, ನಾವು ಯಾವ ರೀತಿ ಮುಂದುವರಬೇಕು ಅನ್ನೋದು ಆ ದೈವ ಯೋಜನೆಗೆ ಗೊತ್ತು. ಅದು ಸರಿಯಾಗಿ ನಮಗೆ ಸಮಯವನ್ನು ಒದಗಿಸಿಕೊಟ್ಟಿದೆ, ಸರಿಯಾದ ಜಾಗವನ್ನೇ ಕೊಟ್ಟಿದೆ, ಸರಿಯಾದ ಪರಿಸರವನ್ನೇ ನಮಗೆ ಒದಗಿಸಿದೆ. ಅದು ನಿರರ್ಥಕ ಅಲ್ಲ ಅಂತ. ಪ್ರತಿಯೊಂದು ಜನ್ಮದಲ್ಲೂ ನಾವು ಕಲಿಯೋದು ಸಾಕಷ್ಟಿದೆ. ಅವ್ರು ಹೇಳ್ತಾರೆ, ಇದು ಆತ್ಮದ ಮುನ್ನಡೆಗೆ ಇದು ಸಹಾಯ ಮಾಡುತ್ತೆ. ನಮಗೆ ಗೊತ್ತು ಆತ್ಮ ಅಮರ ಅಂತ ಹೇಳಿ, ಅಂದರೆ ಆತ್ಮದ ಬೆಳವಣಿಗೆಗೆ ಕೊನೆಯೇ ಇಲ್ಲ, ಎಷ್ಟು ಬೇಕಾದರೂ ಬೆಳಿಬಹುದು. ಅದು ಅಂದರೆ ಒಂದು ಸಲಿಗೆ ನಾವು ಎಲ್ಲವನ್ನೂ ಕಲಿಯೋದಿಲ್ಲ, ನಾವು ಪ್ರತಿ ಸಲನೂ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗ್ತಾ ಇದ್ದೀವಿ. ಆ ಆತ್ಮನ ಬೆಳವಣಿಗೆಗೆ ಅನುಕೂಲ ಆಗುವ ಹಾಗೆ ಪರಿಸರವನ್ನು ನಮಗೆ ಒದಗಿಸಿಕೊಟ್ಟಿದೆ. ಹೀಗೆಲ್ಲ ಕೂಡ ಅದಕ್ಕೆ ಬೇಕಾದ ಅತ್ಯಂತ ಸೂಕ್ಷ್ಮ ಮಾರ್ಗವನ್ನು ಆರಿಸಿಕೊಳ್ಳುತ್ತೆ ಅಂತ. ಆತ್ಮನಿಗೆ ಬೇಕಾದಂಥ ಬೆಳವಣಿಗೆಗೆ ಬೇಕಾಗುವಂಥ ಪರಿಸರ ನಮಗೆ ಆ ದೈವ ಯೋಜನೆ ಒದಗಿಸಿಕೊಟ್ಟಿದೆ. ಆದರೆ ನಾವು ಹೇಳ್ತೀವಿ, ಅವ್ರು ತಪ್ಪುದಾರಿ ಹಿಡಿತಾ ಇದ್ದಾರೆ, ಇವ್ರು ತಪ್ಪುದಾರಿ ಹಿಡಿತಾ ಇದ್ದಾರೆ, ಅವ್ರು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ, ಇವರು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂತ ಹೇಳ್ತೀವಿ. ಆದರೆ ಹೇಳ್ತಾರೆ, ನಮ್ಮ ಕಣ್ಣಿಗೆ ಅದು ತಪ್ಪಾಗಿ ಕಾಣ್ಬೋದು. ಈಗ ಅವನು ಯಾವುದೋ ಒಂದು ದುರಭ್ಯಾಸವನ್ನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ, ಅದು ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಅಥವಾ ದೈವ ಯೋಜನೆಗೆ ಗೊತ್ತಿಲ್ಲ ಅಂತಲ್ಲ, ಅವನು ಹಿಂದೆ ಮಾಡಿದ ಕರ್ಮದ ಫಲ ಅವನಿಗೆ ಅರ್ಥ ಆಗಿಲ್ಲ. ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಅವನಿಗೆ ಈ ಸಲ ಇನ್ನೂ ಅಂಥದೇ ಸಂದರ್ಭವನ್ನು ಒದಗಿಸ್ಕೊಡ್ತಾರೆ. ನೀವು ಪಾಠ ಕಲಿಯೋವರೆಗೂ, ನಿನ್ನೆ ಹೇಳ್ತಿದ್ರು ಒಬ್ಬರು ಸ್ನೇಹಿತರು, ನಮ್ಮ ಫ್ರೆಂಡ್ ಒಬ್ಬರು, ನಾನು ನಿಜವಾಗ್ಲೂ ಒಂದ್ಸಲಿ ಒಬ್ಬ ವ್ಯಕ್ತಿನ ನೋಡಿದಾಗೆಲ್ಲ ಬಹಳ ಕೋಪ ಬರೋದು, ದ್ವೇಷ ಆಗೋದು ಆಗ್ತಾಯಿತ್ತು. ಎಷ್ಟು ಸಲ ನೋಡ್ತೀನಿ, ಒಂದು ಸಲ ಅಲ್ಲ 3-4 ಸಲ ಅವ್ರನ್ನ ಸಂಧಿಸಿದಾಗೆಲ್ಲ ಅದೇ ಥರ ಆಗ್ತಾಯಿತ್ತು. ನಾನು ಯಾವಾಗ ಅವ್ರನ್ನ ನನ್ನ ಫ್ರೆಂಡ್ ಥರ ನೋಡೋಕ್ಕೆ ಶುರು ಮಾಡಿದ್ನೋ ಅಲ್ಲಿವರೆಗೂ ನನಗೆ ಇದು ತಪ್ಪಲಿಲ್ಲ ಅಂತ ಹೇಳ್ತಾಯಿದ್ದೆ. ಯಾವಾಗ ನಾನು ಅವ್ರದ್ದು ತಪ್ಪಿಲ್ಲ, ಸರಿ ನಾನೇ ಸರಿ ಮಾಡ್ಕೊಳ್ಬೇಕು ಅಂತ ಅನಿಸಿದ ಮೇಲೆ ನನಗೆ ನೋಡಿ, ಆಮೇಲೆ ಅವರು ದೂರ ಆಗಿದ್ದಾರೆ, ನಾನು ದೂರ ಆಗಿದ್ದೀನಿ. ಅಷ್ಟು ಸಂದರ್ಭಗಳು ನಮಗೆ ಒದಗಿಸ್ತಾರೆ. ನಾವು ಸರಿ ಮಾಡ್ಕೊಳ್ಳೋಕ್ಕೆ ಒಂದಲ್ಲ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾರೆ. ಆದರೆ ನಾವು ಅದನ್ನು ತಪ್ಪಿಸ್ಕೊಂಡು ಓಡಾಡ್ತಿರ್ತೀವಿ, ಅವ್ರ ಸಹವಾಸನೇ ಬೇಡ ಅಂತ ದೂರ ಹೋಗ್ತೀವಿ. ಆದರೂ ಮತ್ತೆ ಅದೇ ಸಂದರ್ಭನೇ ಬರುತ್ತೆ, ಅವರೇ ನಮ್ಮ ಎದುರಿಗೆ ಬರಬೇಕು, ನಾವು ಅವ್ರನ್ನ ಸಂಧಿಸಲೇಬೇಕು. ಯಾಕೆಂದರೆ ನಮಗೂ ಅವ್ರಿಗೂ ದ್ವೇಷ ಹೋಗಬೇಕು.
ಅಲ್ಲಿವರೆಗೂ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ಈ ಜನ್ಮದಲ್ಲಿ ಈ ದೇಹದಲ್ಲಿ ಇದ್ಕೊಂಡು ನಾವು ಕಲಿಬೇಕಾದ ಪಾಠಗಳ ಬಗ್ಗೆ ಬೇರೆ ಬೇರೆ ಯಾರೂ ತೀರ್ಪು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವರವ್ರ ಬೆಳವಣಿಗೆ ಅವರವ್ರ ದಾರಿ. ಯಾರು ಯಾರಿಗೂ ಪಾಠ ಕಲಿಸೋ ಅಗತ್ಯ ಇಲ್ಲ. ಅದು ಪಾಠ ಕಲೀಲಿಕ್ಕೆ ಅವಕಾಶ ತಾನಾಗೇ ಒದಗಿಸ್ಕೊಡುತ್ತೆ ಆ ದೈವ ಯೋಜನೆ ಅನ್ನೋದು. ಈ ಜೀವನದಲ್ಲಿ ನಮಗೇನೇನು ನಾವು ಎದುರಿಸ್ತಾ ಇರ್ತೀವಿ ಅದೆಲ್ಲವೂ ಕೂಡ ಊಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಯಾಕಿಂಥ ಸಂದರ್ಭ ಬಂದಿದೆ ಗೊತ್ತಿಲ್ಲ. ನೀವು ಒಂದೇ ಮನೆಯಲ್ಲೇ ಹುಟ್ಟಿದವರಾಗಿರಿ, ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಸಂದರ್ಭಗಳಲ್ಲೇ ಒದಗಿಸ್ಕೊಟ್ಟಿರ್ತಾರೆ. ಒಬ್ಬರು ಇಲ್ಲಿರ್ತಾರೆ, ಇನ್ನೊಬ್ಬರು ಇನ್ನೆಲ್ಲೋ ದೇಶದಲ್ಲಿ ಇರ್ತಾರೆ, ಇನ್ಯಾವುದೋ ಊರಲ್ಲಿ ಇರ್ತಾರೆ. ನಾವು ಒಂದೇ ಕುಟುಂಬದವರೇ, ಒಂದೇ ತಾಯಿಯ ಮಕ್ಕಳೇ ಇದ್ದರೂ ಕೂಡ ಅವರವರ ಬೆಳವಣಿಗೆಗೆ ತಕ್ಕ ಹಾಗೆ ಅವರಿಗೆ ಆ ಪರಿಸರ ಸಿಕ್ಕಿರುತ್ತೆ. ಹಾಗೆ ಆ ದೈವ ಯೋಜನೆ ನಮಗೆ ಸಹಾಯ ಮಾಡುತ್ತೆ. ಆಮೇಲೆ ನಾವು ಇನ್ನೇನು ಹೇಳ್ತಾರೆ ಅಂದರೆ, ನಾವು ಯಾವುದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ಸರಿ ಇಲ್ಲ ಅಂತ ಹೇಳಬೇಕು. ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತೀವಲ್ವ, ಅಂಥದ್ದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇದೆ ನಮ್ಮ ಕರ್ಮಗಳಿಂದ. ಕರ್ಮಗಳು ಅಂತ ಹೇಳಿದರೆ ಅವೇನು ನಮ್ಮ ತಲೆ ಮೇಲೆ ತೂಗಾಡ್ತಾ ಇರೋ ತೂಗು ಕತ್ತಿ ಅಲ್ಲ ಅಂತ ಹೇಳ್ತಾರೆ. ನಾವು ಭಾವನೆ ಮಾಡಿರೋದು, ಅಯ್ಯೋ ನನ್ನ ಕರ್ಮ ಹೀಗಿದೆ, ನಾನು ಏನು ಪ್ರಯತ್ನ ಪಟ್ಟರೂ ನನಗೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಕರ್ಮನ ಆ ರೀತಿ ಎಲ್ಲ ತಗೊಳ್ಬೇಕಾಗಿರೋದು ಅಂತ ಹೇಳ್ತಾರೆ. ಯಾವುದೇ ಅಂದರೆ ಯಾವ ಪಾಠವನ್ನು ಕಲಿಬೇಕು ಅಂತಿದೆಯೋ ಬೇರೆ ಯಾವ ಪರಿಣಾಮಕಾರಿ ಪಾಠವೂ ಇಲ್ಲ ಈ ದೈವ ಸೃಷ್ಟಿಯಲ್ಲಿ. ಇದು ವಿಶ್ವದಲ್ಲಿ ಕೊಟ್ಟಿರುವಂಥ ದೈವ ಸೃಷ್ಟಿ. ಇದು ನಮಗೇನು ಅವರು ಇವರು ಕೊಟ್ಟಿರೋದಲ್ಲ. ಆ ದೈವ ಯೋಜನೆಯಲ್ಲಿ ಭಗವಂತನ ಯೋಜನೆಯಲ್ಲೇ ಇರುವಂಥದ್ದು ಇದೆಲ್ಲ. ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದರೆ ನಾವು ಇಲ್ಲೇ ಏನೋ ಕಲಿಬೇಕು, ಅದರಿಂದನೇ ಈ ಜಾಗಕ್ಕೆ ಬಂದಿದ್ದೀವಿ. ಈ ಎಲ್ಲ ಅನುಭವಗಳು ನಮಗಿನ್ನೂ ಗೊತ್ತಿಲ್ಲ. ಯಾಕೆಂದರೆ ಅಂತಹ ಅನೇಕ ವಿವಿಧ ಮೂಲಗಳ ಎಷ್ಟೋ ಜನ್ಮಗಳನ್ನು ನಾವು ಇದುವರೆಗೆ ತೊಗೊಂಡಾಗಿದೆ. ಅಲ್ಲೆಲ್ಲ ನಾವು ಏನು ನಮಗೆ ಜ್ಞಾಪಕ ಇಲ್ಲ, ಅಷ್ಟೇ ನಮಗೆ ನೆನಪಿಲ್ಲ. ಅದರಿಂದ ನಮಗೆ ಇಂಥ ಪರಿಸ್ಥಿತಿ ಇದೆ ಅಂತ ನಾವು ಶೋಕವನ್ನು ಅನುಭವಿಸ್ತೀವಿ. ಆದರೆ ಅವ್ರು ಹೇಳ್ತಾರೆ, ನಮಗೆ ತಪ್ಪು ಅಂತ ಕಾಣೋದು ಇನ್ನೊಂದು ದೃಷ್ಟಿಕೋನದಿಂದ ನೋಡಿದಾಗ ಅದು ಅತ್ಯವಶ್ಯಕವಾಗಿ ಬೇಕಾಗಿದೆ ಅಂತ ಅನಿಸುತ್ತೆ. ನಮ್ಮ ಜ್ಞಾನಕ್ಕೆ ಹಾಗೂ ಅಂತರಂಗಕ್ಕೆ ತರೋ ಹಾಗೆ ನಾವು ನಮ್ಮ ದಾರಿಯನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಈಗ ನಾವು ಅಂತರಂಗದ ಬೆಳವಣಿಗೆ ನಾವು ಹೇಳ್ತೀವಿ, ಬರೀ ದೇಹ ಮಾತ್ರ ಬೆಳವಣಿಗೆ ಆಗ್ತಾ ಇಲ್ಲ, ನಮ್ಮೊಳಗೆ ಪ್ರಜ್ಞೆಯ ಬೆಳವಣಿಗೆ ಕೂಡ ಆಗ್ತಾ ಇದೆ ಅಂತ ಅಲ್ವಾ. ಅಂತರಂಗದ ಬೆಳವಣಿಗೆ ಅಂದರೆ ನಮ್ಮ ಪ್ರಜ್ಞೆ ಕೂಡ ಬೆಳವಣಿಗೆ ಆಗ್ತಾ ಇದೆ, ಜೊತೆಯಲ್ಲಿ ಬೆಳವಣಿಗೆ ಆಗಬೇಕು. ಇದಕ್ಕೆ ಸರಿಯಾಗುವಂಥ ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಾವು ಯಾರಿಗೂ ಕೂಡ ಇವಾಗ ಯಾರನ್ನೋ ಸರಿ ಮಾಡೋಕ್ಕೆ ಹೋಗ್ತೀವಿ, ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಆಗ ಮಾಡ್ತಾ ಇರುವಾಗ ನಾವು ಬಲಾತ್ಕಾರ ಮಾಡೋ ಹಾಗಿಲ್ಲ. ಒಂದು ವೇಳೆ ನೀವು ಅವ್ರಿಗೇನೋ ಬುದ್ಧಿವಾದ ಹೇಳಬಾರ್ದ ಹಾಗಾದರೆ ಅಂದರೆ ಬುದ್ಧಿವಾದ ಹೇಳಬಹುದು, ಹೇಳೋದಷ್ಟೇ ನಿಮ್ಮ ಕರ್ತವ್ಯ. ಆ ಕ್ಷಣಕ್ಕೆ ನೀವು ಅವರಿಗೆ ಏನಾದರೂ ಹೇಳಬೇಕು ಅನಿಸಿದರೆ ಹೇಳಬಹುದು. ಆದರೆ ಬಲಾತ್ಕಾರ ಮಾಡಬಾರ್ದು, ನೀನು ಹೀಗೇ ಮಾಡು ಅಂತ ಫೋರ್ಸ್ ಮಾಡಬಾರ್ದು. ಆ ಅಧಿಕಾರ ನಮಗೆ ಇಲ್ಲ. ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಬಹುದು, ಅದನ್ನು ಸರಿಪಡಿಸ್ಕೊಳ್ಳೋದು ಅವರಿಗೆ ಬಿಟ್ಟು, ಅಷ್ಟು ಬಲವಂತ ನೀವು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಒಂದು ಗ್ರೀಕ್ ದೇಶದ ಒಂದು ನಾಣ್ಣುಡಿ ಅಂತ ಹೇಳ್ತಾರೆ. ಅವನ ಪದದ ಹಾಗೆ ಅವನು ಜೀವನ ಮಾಡ್ತಾನೆ. ಇಲ್ಲಿ ಪದ ಅಂತ ಹೇಳಿದರೆ ಸಾಂಗ್ ಆಫ್ ಲೈಫ್ ಅಂತ ಹೇಳ್ತಾರೆ. ಒಂದು ಜೀವನಕ್ಕೆ ಒಂದು ನೀವು ಸಂಗೀತಗಾರರಿಗೆ ಗೊತ್ತಿರುತ್ತೆ, ಒಂದು ಪದ ಅಂತ ಹೇಳಿದರೆ ಒಂದು ರಾಗವನ್ನು ಅವರು ಸಂಯೋಜನೆ ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ಕೃತಿಯನ್ನು ಸಂಯೋಜನೆ ಮಾಡಬೇಕಾದ್ರೆ ಹಲವಾರು ರಾಗಗಳನ್ನು ಸ್ವರಗಳನ್ನು ಬಳಸ್ತಾರೆ. ಆ ಸ್ವರಗಳನ್ನು ಬಳಸುವಾಗ ಅದರಲ್ಲಿ ಕೆಲವು ಅಪಸ್ವರಗಳು ಇರುತ್ತೆ ಅಂತ ಹೇಳ್ತಾರೆ. ಈ ಸಪ್ತ ಸ್ವರಗಳು ಸ ರಿ ಗ ಮ ಪ ದ ನಿ ಇದೆಯಲ್ಲ, ಈ ಸಪ್ತ ಸ್ವರಗಳಲ್ಲಿ ಯಾವುದಾದ್ರೂ ಒಂದು ಅಪಸ್ವರ ಅಂತ ಇರುತ್ತೆ. ಆದರೆ ಆ ಅಪಸ್ವರ ಒಂದನ್ನೇ ಹೇಳಿದಾಗ ಕರ್ಕಶವಾಗಿರುತ್ತೆ ಅಂತ ಹೇಳ್ತಾರೆ, ಕೇಳೋಕ್ಕೆ ಕಷ್ಟ ಆಗುತ್ತೆ. ಅಂಥ ಅಪಸ್ವರವನ್ನು ಸೇರಿಸಿನೇ ಒಂದು ಒಳ್ಳೆಯ ರಾಗವನ್ನು ಸಂಯೋಜನೆ ಮಾಡಿರ್ತಾರೆ. ಆ ಥರ ನಮ್ಮ ಜೀವನದಲ್ಲೂ ಕೂಡ ಒಬ್ಬನ ಒಳ್ಳೆಯ ಸಂಗೀತಗಾರ ಆಗಬೇಕಾದ್ರೆ ಅವನು ಹಲವಾರು ರಾಗಗಳನ್ನು ಸೇರಿಸಿ ಅಥವಾ ಹಲವಾರು ಸ್ವರಗಳನ್ನು ಸೇರಿಸಿ ಒಂದು ರಾಗ ಸಂಯೋಜನೆಯನ್ನು ಮಾಡ್ತಾನೆ. ಆ ಸಂಯೋಜನೆಯಲ್ಲಿ ಒಂದು ಅಪಸ್ವರ ಇದ್ದರೂ ಕೂಡ ಅದು ಆ ಒಳ್ಳೆಯ ರಾಗಕ್ಕೆ ಇಂಪನ್ನು ಕೊಡುತ್ತೆ, ಮಾಧುರ್ಯವನ್ನು ಕೊಡುತ್ತೆ, ಚೆನ್ನಾಗಿ ಕೇಳಿಸೋ ಹಾಗೆ ಮಾಡುತ್ತೆ. ಆ ಸ್ವರ ಇಲ್ಲದೇ ಇದ್ದಿದ್ದರೆ ಅದು ಅಪಸ್ವರ ಕೇಳ್ಬೋದಾಗಿತ್ತು, ಅಥವಾ ಅದಕ್ಕೆ ಅಷ್ಟೊಂದು ಮಾಧುರ್ಯತೆ ಬರ್ತಾ ಇರಲಿಲ್ಲ, ಇಂಪಾಗಿ ಕೇಳ್ತಾ ಇರಲಿಲ್ಲ ಅಂತ ಹಾಗೆ ಹೇಳ್ತಾರೆ. ಒಬ್ಬ ಒಳ್ಳೆಯ ಗುಣಮಟ್ಟದ ಸಂಗೀತಗಾರ ಆ ರೀತಿ ಹಾಡಬೇಕಾದ್ರೆ ಆ ಅಪಸ್ವರಗಳನ್ನು ಕೂಡ ಸರಿಯಾಗಿ ಬಳಸ್ಕೊಂಡಿದ್ದಾನೆ ಅಂತ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಸಾಂಗ್ ಆಫ್ ಲೈಫ್ ಏನಿದೆ, ನಮ್ಮ ಜೀವನ ಅನ್ನೋದು ಏನಿದೆ, ಇದು ಸುಖಮಯವಾಗಿ ಚೆನ್ನಾಗಿ ಇರಬೇಕಾದ್ರೆ ನಮ್ಮೊಳಗೂ ಎಷ್ಟೊಂದು ಅಪಸ್ವರಗಳಿವೆ. ಅಪಸ್ವರ ಅಂತ ಹೇಳಿದರೆ ನಮ್ಮಲ್ಲಿರೋ ಬ್ಯಾಡ್ ಕ್ವಾಲಿಟೀಸ್ ಅಂತ ಹೇಳ್ಬೋದು. ನಮ್ಮಲ್ಲಿ ಕೋಪ ಇದೆ, ಅಸಹನೆ ಇದೆ, ಲೋಭ ಇದೆ, ಮೋಹ ಇದೆ, ದ್ವೇಷ ಇದೆ. ಇವೆಲ್ಲವೂ ಕೂಡ ಅಪಸ್ವರಗಳು, ಮನುಷ್ಯನ ದೇಹದಲ್ಲಿ ಇರುವಂಥ, ಮನುಷ್ಯನ ಗುಣಗಳಲ್ಲಿ ಇರುವಂತಹ ಅಪಸ್ವರಗಳು. ಇವುಗಳನ್ನೆಲ್ಲ ನಾವು ಸರಿ ಮಾಡಿಕೊಂಡ್ರೆ ನಮ್ಮ ಜೀವನ, ನಮ್ಮ ಸಾಂಗ್ ಆಫ್ ಲೈಫು
ಚೆನ್ನಾಗಾಗತ್ತೆ, ನಮ್ಮ ಜೀವನ ಉತ್ತಮವಾಗುತ್ತೆ, ನಾವು ಆವಾಗ ಮಹಾತ್ಮರಿಗೆ ಹತ್ತಿರ ಆಗ್ತೀವಿ ಅಥವಾ ನಮ್ಮ ವಿಕಾಸದ ಯೋಜನೆಯಲ್ಲಿ ನಾವು ಮುಂದುವರಿತೀವಿ ಅಂತ. ಹೀಗೆಲ್ಲ ಕೂಡ ಇರುವಾಗ ಅವರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಮೇಡಮ್ ಆ್ಯನಿ ಬೆಸೆಂಟ್ ಹೇಳುವಾಗ ಕರ್ಮದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಕರ್ಮ ಸಿದ್ಧಾಂತನ ನಾವು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ, ನಾವು ಬಹಳ ತಪ್ಪಾಗಿ ಗ್ರಹಿಸಿರುವ ವಿಷಯ ಅಂತ ಹೇಳಿದರೆ ಈ ಕರ್ಮನೇ. ಕರ್ಮ ಸಿದ್ಧಾಂತವನ್ನು ತಪ್ಪಾಗಿ ಹೀಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಅಪಾಯಕಾರಿಯ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಾರೆ. ನಮಗಿರೋ ಅಲ್ಪಜ್ಞಾನ ಇದೆಯಲ್ಲ, ಕರ್ಮದ ಬಗ್ಗೆ ಅಲ್ಪಜ್ಞಾನ, ಬರೀ ಕರ್ಮ ಕರ್ಮ ಅಂತ ಹೇಳ್ತೀವಿ. ಕರ್ಮ ಅಂತ ಹೇಳಿದರೆ ನಾವು ಮಾಡ್ತಾ ಇರೋ ಕೆಲಸ ಅನ್ನೋದನ್ನೇ ಮರ್ತೋಗ್ತೀವಿ. ನಮಗೇನೋ ದೇವರು ನಮ್ಮ ತಲೆ ಮೇಲೆ ಹೊರಿಸಿರುವಂಥ ಕರ್ಮ ಭಾರ ಅಂತ ತಿಳ್ಕೊಳ್ತೀವಿ. ಅದು ಹಾಗಲ್ಲ, ನಮ್ಮ ಅಲ್ಪಜ್ಞಾನದಲ್ಲಿಯೇ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಸಾಧಾರಣ ಜನರು ಕರ್ಮ ನಮ್ಮ ತಲೆ ಮೇಲೆ ತೂಗಾಡ್ತಾ ಇದೆ, ಅದಕ್ಕೆ ನಾನು ಏನು ಮಾಡಿದರೂ ಕೂಡ ಉದ್ಧಾರ ಆಗ್ತಾ ಇಲ್ಲ ಅಂದ್ಕೊಳ್ತೀವಿ. ಅದು ತಪ್ಪು ಅಂತ ಹೇಳ್ತಾರೆ. ನಮ್ಮ ಹಿಂದಿನ ಎಲ್ಲ ಕರ್ಮಗಳನ್ನು ಮಾರ್ಪಾಡು ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಕರ್ಮ ಅನ್ನೋದು ನಿರಂತರವಾಗಿ ಆಗ್ತಾ ಇರೋ ಸೃಷ್ಟಿ ಅಂತ ಹೇಳ್ತಾರೆ. ಇದು ಕರ್ಮ ಹಿಂದೆ ಹೊರಿಸಿರೋದಲ್ಲ, ಸೃಷ್ಟಿ ಆಗ್ತಾ ಇದೆ. ಪ್ರತಿದಿನ ನಾವು ಮಾಡ್ತಾ ಇಲ್ವ? 3 ರೀತಿಯಲ್ಲಿ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಒಂದು, ಯೋಚನೆ ಮಾಡ್ತೀವಿ. 2ನೇದು ನಮ್ಮ ಭಾವನೆಗಳು, ಮಾತುಗಳಲ್ಲಿ ಮಾಡ್ತೀವಿ. 3ನೇದು ನಮ್ಮ ಕೆಲಸಗಳಲ್ಲಿ ಕರ್ಮಗಳನ್ನು ಮಾಡ್ತಾಯಿದ್ದೀವಿ. ಈ 3 ರೀತಿಯ ಕರ್ಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಯೋಚನೆಗಳು, ಭಾವನೆಗಳು, ನಮ್ಮ ಕೆಲಸಗಳು. ಆದರೆ ಯೋಚನೆಗಳಲ್ಲಿ ಎಷ್ಟು ತಪ್ಪು ಮಾಡ್ತಾಯಿದ್ದೀವಿ ನಾವು? ನಮ್ಮದೇ ಒಂದು ದಿನದಲ್ಲಿ ನಾವು 1 ಗಂಟೆಯಲ್ಲಿ ಏನೆಲ್ಲ ಯೋಚನೆಗಳು ಮಾಡ್ತೀವಿ ಅನ್ನೋದನ್ನು ನಾವೇನಾದರೂ ಅಬ್ಸರ್ವ್ ಮಾಡಿದರೆ, 1-2 ನಿಮಿಷ ಒಳ್ಳೆ ಯೋಚನೆ ಮಾಡಿರ್ತೀವ, ಅಥವಾ ಫ್ಯೂ ಸೆಕೆಂಡ್ಸು ಒಳ್ಳೆ ಯೋಚನೆಯನ್ನು ಮಾಡಿರ್ತೀವ. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಯೋಚನೆಗಳೇ ಬೇರೆ ಥರ ಇರುತ್ತೆ. ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋ ರೀತಿಯ ಯೋಚನೆಗಳೇ ಇರುತ್ತೆ. ಇನ್ನೊಬ್ಬರ ದುರುದ್ದೇಶಗಳನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅವ್ರು ತಪ್ಪು ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಇಲ್ವಾ? ಹೀಗೆ ನಮ್ಮ ಯೋಚನೆಗಳು ಬರೀ 1 ಗಂಟೆದು ಅಥವಾ 1 ದಿನದ್ದು ನಾವೇನಾದರೂ ನೋಡಿದ್ರೆ ಸಾಕಷ್ಟು ಮಿಶ್ರ ರೀತಿಯಲ್ಲಿ ಆ ಯೋಚನೆಗಳು ಇರುತ್ತೆ. ನಮ್ಮ ಕೆಲಸಗಳು ಅಷ್ಟೇ ಅಲ್ವಾ? ನಮ್ಮ ಕೆಲಸಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ದಿನದಲ್ಲಿ ನಾವು? ಒಂದು ದಿನದಲ್ಲಿ 1-2 ಒಳ್ಳೆ ಕೆಲಸ ಮಾಡಿರ್ತೀವ, ಇನ್ನೆರಡು ಏನೋ ನಮ್ಮ ಸ್ವಂತದ ಕೆಲಸಗಳು ಮಾಡಿರ್ತೀವ, 1-2 ಸೇವೆ ಮಾಡಿರ್ತೀವ. ಅಷ್ಟು ಹಾಗೆ ಮಿಶ್ರ ರೀತಿಯಲ್ಲಿ ಕೂಡಿರುತ್ತೆ. ಇನ್ನು ನಮ್ಮ ಭಾವನೆಗಳು ಹಾಗೆ, ಒಬ್ಬರನ್ನ ಕಂಡ್ರೆ ದ್ವೇಷದ ಭಾವನೆ ಇರುತ್ತೆ, ಒಬ್ಬರನ್ನ ಕಂಡ್ರೆ ಕೋಪದ ಭಾವನೆ ಇರುತ್ತೆ, ಇನ್ನೊಬ್ಬರ ಕಡೆ ಪ್ರೀತಿ ಇರುತ್ತೆ, ಇನ್ನೊಂದು ಕಡೆ ಸಮಾಧಾನ ಇರುತ್ತೆ. ಹೀಗೆ ಸಾಕಷ್ಟು ಮಿಶ್ರ ರೀತಿಯಲ್ಲಿ ನಮ್ಮ ಕೆಲಸಗಳು ನಡೀತಾ ಇರುತ್ತೆ. ಈ ರೀತಿಯ ಕರ್ಮಗಳು ನಿರಂತರವಾಗಿ ನಡೀತಾ ಇದೆ, ಒಂದಿನ ಅಲ್ಲ. ಇನ್ನು ನಾವು ಜನ್ಮಗಳ ಬಗ್ಗೆ ಯೋಚನೆ ಮಾಡಿದರೆ, ನಾವು ಹಿಂದೆ ಏನೆಲ್ಲ ಮಾಡಿದ್ದೀವಿ, ಎಷ್ಟೋ ಜನ್ಮಗಳಲ್ಲಿ ಎಷ್ಟು ಕರ್ಮಗಳು ಮಾಡಿದ್ದೀವಿ, ಆ ಥರ ಯೋಚನೆ ಮಾಡಿದಾಗ ನಮ್ಮ ಜೀವನ ಎಲ್ಲಿದೆ, ನಾವು ಯಾವ ರೀತಿ ಜೀವನ ಮಾಡ್ತಾಯಿದ್ದೀವಿ ಅನ್ನೋದ್ರ ಕಡೆ ನಾವು ಗಮನ ಕೊಡ್ಬೋದು. ಇಂಥ ಎಲ್ಲ ಕರ್ಮಗಳನ್ನು ಮಾರ್ಪಾಡು ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾರೆ. ನಾವು ಕರ್ಮಗಳನ್ನು ಹೊತ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಸಾಕಷ್ಟು ಒಳ್ಳೆ ಕರ್ಮಗಳು ಇದೆ, ಕೆಟ್ಟ ಕರ್ಮಗಳು ಇದೆ. ಒಳ್ಳೆಯದು ಮಾಡ್ತಾ ಇದ್ದಾಗ ಒಳ್ಳೆಯದನ್ನು ಅನುಭವಿಸ್ತೀವಿ, ಕೆಟ್ಟದ್ದನ್ನು ಮಾಡಿದಾಗ ಕೆಟ್ಟದ್ದನ್ನು ತೊಗೊಳ್ತಾ ಇದ್ದೀವಿ. ಇದು ನಿರಂತರವಾಗಿ ನಡೀತಾ ಇದೆಯಾ? ಹೀಗೆ ನಡೀತಾ ಇರುವಾಗ ನಾವು ಅಬ್ಸರ್ವ್ ಮಾಡಬೇಕು, ಅಥವಾ ಥಿಯಾಸಫಿ ಜೀವನ ನಾವೇನು ನಡೆಸ್ತಾ ಇದ್ದೀವಿ, ಈ ಗ್ರಂಥಗಳನ್ನು ಅಧ್ಯಯನ ಮಾಡಿದ ಮೇಲೆ ನಮ್ಮ ಜೀವನ ಹೇಗೆ ನಡೀತಾ ಇದೆ, ಹೆಜ್ಜೆ ಹೆಜ್ಜೆಗೂ ನಾವು ಗಮನ ಇಟ್ಕೊಂಡು ಹೋಗಬೇಕಾಗಿದೆ. ಯಾರ ಜೊತೆ ಮಾತಾಡ್ತೀವಿ, ಹೇಗೆ ಮಾತಾಡಬೇಕು, ಮಕ್ಕಳ ಜೊತೆ ಹೇಗೆ ಮಾತಾಡ್ತೀವಿ, ಹೇಗೆ ಮಾತಾಡಬೇಕು, ನಮ್ಮ ಜೀವನ ಹೇಗೆ ಸಮಾಧಾನಕರವಾಗಿ ಇರಬೇಕು ಅನ್ನೋದನ್ನು ಆ್ಯನಿ ಬೆಸೆಂಟ್ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಇದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ತಿಳ್ಕೊಳ್ಳೋದು. ನಾವು 1 ಗಂಟೆಯಲ್ಲಿ ನಾವು ಇಷ್ಟು ಯೋಚನೆ ಮಾಡಿದ್ದೀವಿ, ಏನು ಕೆಲಸಗಳು ಮಾಡಿದ್ದೀವಿ ಅನ್ನೋದೇ ನಮಗೆ ತಿಳಿಯೋಕ್ಕಾಗ್ತಾ ಇಲ್ಲ. ಅಂದರೆ ಜನ್ಮಾಂತರಗಳಲ್ಲಿ ನಾವು ಎಷ್ಟು ತಪ್ಪುಗಳನ್ನು ಮಾಡಿದ್ದೀವಿ, ಎಷ್ಟು ಕೆಟ್ಟ ಯೋಚನೆಗಳನ್ನು ಮಾಡಿದ್ದೀವಿ, ಎಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಅವಕ್ಕೆಲ್ಲ ಪನಿಷ್ಮೆಂಟ್ ಒಂದೇ ಸಲ ಸಿಕ್ಬಿಟ್ರೆ ತಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹೇಳ್ತಾರೆ, ಯಾವುದೋ ಒಂದು ಕರ್ಕಶವಾದ ವಾದ್ಯವನ್ನು ನೀವು ಬಾರಿಸಿಬಿಟ್ರೆ ಎಷ್ಟು ಕಿವಿಗೆ ಕರ್ಕಶವಾಗಿ ಕೇಳುತ್ತೋ ಹಾಗೆ ಇದೆ ನಮ್ಮ ಜೀವನ. ಎಲ್ಲ ಕೆಟ್ಟದ್ದನ್ನು ಒಂದು ಕಡೆ ಸೇರಿಸ್ಬಿಟ್ಟು ನಮ್ಮ ಜೀವನ ಹೀಗಿದೆ ಅಂತ ಹೇಳಿಬಿಟ್ರೆ ನಾವು ನಿಜವಾಗ್ಲೂ ಬದುಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿರ್ತೀವೋ ಏನೋ. ಅಂಥದ್ದನ್ನು ನಮ್ಮ ಜೀವನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಕ್ಷಣದಲ್ಲೂ ಈ ಕರ್ಮಗಳೆಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿದರೆ, ಸಣ್ಣ ಸಣ್ಣ ನೀರಿನ ತೊರೆಗಳು ಸೇರಿ ಒಂದು ದೊಡ್ಡ ನದಿಯಾಗಿ ಪ್ರವಾಹಕ್ಕೆ ಹೋಗುತ್ತೆ. ಹಾಗೆ ನಾವು ಮಾಡ್ತಾ ಇರೋ ಕರ್ಮಗಳೆಲ್ಲ ನಮ್ಮ ಜೊತೆಗೆ ಒಟ್ಟಿಗೆ ಬರ್ತಾ ಇದೆ. ಇದನ್ನೆಲ್ಲ ಅವ್ರು ಹೇಳ್ತಾರೆ, ಒಂದು ದೋಣಿ ನಡೀತಾ ಇರುವಾಗ ಆ ದೋಣಿಗೆ ವಿರುದ್ಧವಾಗಿ ಹೋಗ್ತಾ ಇರ್ತಾನಲ್ಲ ಅವನು, ಆ ಗಾಳಿಗೆ ವಿರುದ್ಧವಾಗಿ ಅಥವಾ ಆ ಹರಿವು ಏನು ಬರ್ತಾ ಇದೆ ಅದಕ್ಕೆ ವಿರುದ್ಧವಾಗಿ ಹೋಗಬೇಕು ಅಂದರೆ ಶಕ್ತಿ ಬೇಕು. ಅದನ್ನು ನಾವು ಹರಿತಾ ಇರೋ ನೀರನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ, ಅಥವಾ ಗಾಳಿ ಬರ್ತಾ ಇರೋದನ್ನು ನಾವು ನಿಲ್ಸೋಕ್ಕಾಗಲ್ಲ. ಆದರೆ ಏನು ಮಾಡ್ತಾನೆ, ದೋಣಿಗೆ ನಾವಿಕ ಒಂದು ಪಟಗಳನ್ನು ಕಟ್ಟಿರ್ತಾನೆ. ಅದನ್ನೆಲ್ಲ ಆ ದಿಕ್ಕುಗಳನ್ನು ಮಡಚಿ ಯಾವ ದಿಕ್ಕಿಗೆ ಹೋಗಬೇಕೋ ಆ ದಿಕ್ಕಿಗೆ ಹೋಗೋ ಥರ ಪ್ರಯತ್ನ ಮಾಡ್ತಾನೆ. ಹಾಗೆ ನಮ್ಮ ತಪ್ಪುಗಳು ಎಷ್ಟೇ ಇದ್ದರೂ ಕೂಡ, ನಮಗೆ ಕಷ್ಟಗಳು ಬಂದರೂ ಕೂಡ ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೋದು ಅಂದರೆ, ಕೆಲವು ಸರಿ ಕಷ್ಟಗಳನ್ನು ಅನುಭವಿಸಿಬಿಡೋದು. ಬಂದಿದೆ ಅಲ್ವಾ, ಈಗ ಯಾರು ನಮಗಿಂತ ಶಕ್ತಿವಂತರು ಬಂದು ನಮ್ಮ ಮುಂದೆ ನಿಂತ್ಕೊಂಡಾಗ ಏನು ಮಾಡಬೇಕು? ಸರೆಂಡರ್ ಆಗಬೇಕು. ಅದು ಬಿಟ್ಟು ನಮ್ಮ ಶಕ್ತಿನ ನಮ್ಮದೇನು ಪ್ರಯೋಜನ ಇಲ್ಲ ಅಲ್ಲಿ.
ಹಾಗೆ ಸರೆಂಡರ್ ಆಗಬೇಕು ಅಂತ ಹೇಳಿದರೆ ಆ ದೈವಿ ಯೋಜನೆ ನಮಗೇನು ಪರಿಸ್ಥಿತಿಯನ್ನು ಕೊಟ್ಟಿದೆ ಇದನ್ನು ಒಪ್ಕೋಬೇಕು, ಅದಕ್ಕೆ ನಾವು ಸರೆಂಡರ್ ಆಗಬೇಕು, ನಾವು ಒಪ್ಪಿಗೆ ಕೊಡಬೇಕು. ಈಶ್ವರ ಪ್ರಣಿಧಾನ ಅಂತೀವಲ್ವ, ಹಾಗೆ ನಮ್ಮ ಪೂರ್ತಿ ಶಕ್ತಿಯನ್ನು ಅದರ ಪಾದಗಳಿಗೆ ಹಾಕಬೇಕು ಅಂತ ಹೇಳ್ತಾರೆ. ನಮಗಿಂತ ದೊಡ್ಡವರು ಬಂದಾಗ ನಾವು ಹೇಗೆ ಅವರಿಗೆ ಪೂರ್ತಿ ಶರಣಾಗ್ತೀವೋ ಹಾಗೆ ನಮ್ಮ ಕರ್ಮಗಳು ನಮ್ಮ ಇವು ಬಂದಾಗ ನಾವು ಅದನ್ನು ಅನುಭವಿಸಬೇಕು, ಇನ್ನೊಬ್ಬರನ್ನ ದೂರೋದಲ್ಲ, ನಮಗೇ ಕಷ್ಟ ಬಂದಿದೆ ಅಂತ ಹೇಳ್ಕೊಡೋದಲ್ಲ. ಹೀಗೆ ನಾವು ಕಾರ್ಯೋನ್ಮುಖರಾಗಬೇಕು ಅಂತ ಹೇಳ್ತಾರೆ. ಕರ್ಮವನ್ನು ಮುಖಾಮುಖಿ ನೋಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಆದರೆ ಅದನ್ನು ಬದಲಾಯಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಕೆಲವು ಸಲ ನಮ್ಮ ಕೈಯಲ್ಲಿ ಶಕ್ತಿಯಿಂದ ಮಾಡೋಕ್ಕಾಗದೇ ಇರೋದನ್ನು ಏನು ಮಾಡ್ತೀವಿ, ಯುಕ್ತಿಯಿಂದ ಮಾಡ್ಕೊಳ್ತೀವಿ. ನನಗೆ ಅವ್ರನ್ನ ಎದುರಿಸೋಕ್ಕಾಗಲ್ಲಪ್ಪ, ಆದರೆ ಯಾವುದಾದ್ರೂ ಒಂದು ನೆಪ ಹೇಳ್ತೀವ, ನನಗಿದಾಗಲ್ಲ ಅಂತಲೋ ಇನ್ನಾಗಲ್ಲ ಅಂತಲೋ ಏನೋ ಹೇಳ್ತೀವಿ. ಅದನ್ನು ಸ್ವಲ್ಪ ಮಾಡ್ಕೋಬಹುದು. ಹೇಗೆ ಅಂದರೆ ಆ ಕ್ಷಣಕ್ಕೆ ನೀವು ತಪ್ಪಿಸ್ಕೊಳ್ತೀರಾ, ಆದರೂ ಕೂಡ ಹೆಚ್ಚಿನ ಅನಾಹುತ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ನಾವಿಕ ಗಾಳಿಯ ದಿಕ್ಕನ್ನು ಬದಲಾಯಿಸಿಕೊಂಡು ತಾನು ಸೇರಬೇಕಾದ ಬಂದರನ್ನು ಸೇರ್ತಾನೋ ಹಾಗೆ ನಾವು ಕೂಡ ನಮ್ಮ ಕರ್ಮಗಳನ್ನು ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡಿಕೊಳ್ಬಹುದು ಅಂತ. ಸೋಲನ್ನು ಸುಲಭವಾಗಿ ಅಂದರೆ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಅದು ಹೇಳ್ತಾರೆ. ಯೋಗ ಕರ್ಮಸು ಕೌಶಲಂ ಅಂತ ಒಂದು ವಾಕ್ಯ ಇದೆ. ನಾವು ಕೆಲಸಗಳನ್ನು ನಮ್ಮ ಯುಕ್ತಿಯಿಂದ ಮಾಡಿದಾಗ, ವಿವೇಕದಿಂದ ಮಾಡಿದಾಗ ಅದು ನಮಗೆ ಕೌಶಲ್ಯವನ್ನು ತೋರಿಸುತ್ತೆ. ಅಥವಾ ಕೌಶಲ್ಯದಿಂದ ಕೆಲಸವನ್ನು ಮಾಡಿದಾಗ ನಾವು ಕರ್ಮವನ್ನು ಕಳ್ಕೊಳ್ಬಹುದು. ಉತ್ತಮ ರೀತಿಯಲ್ಲಿ ನಾವು ಕರ್ಮವನ್ನು ನಿಭಾಯಿಸೋದು ಅಂತೀವಿ, ಮ್ಯಾನೇಜ್ ಮಾಡೋದು. ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಒಂದು ಕೆಲಸವನ್ನು ಅಂತ ಹೇಳಿದರೆ ನಮ್ಮ ಸಾಮರ್ಥ್ಯವನ್ನು ಅಲ್ಲಿ ಬಳಸ್ತೀವಿ. ಈ ಸಾಮರ್ಥ್ಯಗಳನ್ನು ಬೆಳೆಸೋದೇ ನಮಗೆ ಇಲ್ಲಿ ಹೇಳ್ಕೊಡುವಂಥದ್ದು. ವಿವೇಕ ಅಂದರೆ ಅದೇ. ಮೊದಲು ನಾವು ಯೋಗ ಮಾರ್ಗಕ್ಕೆ ಹೋಗಬೇಕಾದ್ರೆ ವಿವೇಕ ಅನ್ನೋದು ಬೇಕು ಅಂತ ಹೇಳ್ತೀವಿ. ಆ ವಿವೇಕ ಅಂತ ಹೇಳಿದರೆ ಕೆಲಸವನ್ನು ಅತ್ಯಂತ ಚೆನ್ನಾಗಿ ಮಾಡೋದನ್ನು ಕಲಿಬೇಕು ನಾವು, ಅಲ್ವಾ? ಮೊದಲು ನಮಗೆ ಗೊತ್ತಿರಲ್ಲ ಅಂತ ಹೇಳ್ತೀವಿ, ಆಮೇಲೆ ಕೆಲಸ ಕಲ್ತ್ಕೊಂಡ್ಮೇಲೆ ನಾವು ಮಾಡ್ತಾ ಇರೋ ಎಷ್ಟೋ ವಿಷಯಗಳನ್ನು ಓದ್ಕೊಂಡಿದ್ದೀವಿ, ಇಲ್ಲಿ ತಿಳ್ಕೊಂಡಿದ್ದೀವಿ, ಆದರೆ ನಾವು ಅದನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಈ ರೀತಿ ನಾವು ವಿವೇಕದಿಂದ ಕೌಶಲ್ಯದಿಂದ ಅದನ್ನು ಪರಿವರ್ತನೆ ಮಾಡ್ಬೋದು ಕರ್ಮಗಳನ್ನು ಅಂತ ಹೇಳ್ತಾರೆ. ಈ ಥಿಯಾಸಫಿ ಜೀವನ ನಿಜವಾಗಲೂ ನಮ್ಮಲ್ಲಿ ನಮ್ಮನ್ನು ವಿಕಾಸಕ್ಕೆ ಕರ್ಕೊಂಡು ಹೋಗಬೇಕು, ಅಲ್ವಾ? ಹಿಂದಕ್ಕೆ ತಾಳಬಾರ್ದು. ನಾವು ಯೋಗ ಮಾರ್ಗದಲ್ಲಿ ಹೋಗಬೇಕಾದಾಗ ಹೇಳ್ತಾರೆ, ನೀವು ಮಾತುಗಳು ಕೂಡ ವಿವೇಕದಿಂದ ಆಡದೇ ಇದ್ದರೆ ಮೇಲಿಂದ ಕೆಳಗೆ ಬೀಳೋದೇನೆ ಅಂತ ಹೇಳ್ತಾರೆ. ಆ ಥರ ಇರುವಾಗ ನಾನು ಹೇಗೆ ಇಲ್ಲಿ ಇರೋದು ಒಂದೇ ಮಾರ್ಗ, ತ್ಯಾಗೇನ ಏಕೇನ ಅಮೃತತ್ವ ಮಾನಸು ಅಂತ ಹೇಳ್ತಾರೆ. ತ್ಯಾಗದಿಂದ ಅಥವಾ ಸಹಾಯ ಮಾಡೋದ್ರಿಂದ ಮಾತ್ರನೇ ಬೆಳೆಯೋದು. ಥಿಯಾಸಫಿ ಜೀವನ ಅಂತ ಹೇಳಿದರೆ ನೀನು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ ಮಾತ್ರನೇ ಬೆಳಿತೀಯ, ಬರೀ ನಿನಗೆ ನೀನು ಸಹಾಯ ಮಾಡ್ಕೊಂಡು ಹೋದರೆ ಬೆಳೆಯೋದಲ್ಲ. ನಾವು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ಮೇಲೆ ನಾನು ಮಾತ್ರ ಓದ್ಕೊಂಡು ಸುಮ್ಮನೆ ಇರೋದಲ್ಲ, ಅಥವಾ ನಾನು ನನ್ನ ಕೈಲಾದ ಸಹಾಯವನ್ನು ಇನ್ನೊಬ್ಬರಿಗೆ ಮಾಡಬೇಕು. ಯಾವ ರೀತಿಯಾದರೂ ಆಗ್ಬೋದು, ಏನು ಓದಿನೇ ಹೇಳಬೇಕು ಅಂತ ಇಲ್ಲ. ಅವ್ರು ಹೇಳಿದ್ರಲ್ಲ, ನಡೆಯೋದಿದೆ, ಅದು ಮುಖ್ಯ. ಒಂದು ಉಪನ್ಯಾಸ ಮಾಡೋದಕ್ಕಿಂತ ನೀವು ನಡೆಯೋ ಜೀವನ ಇದೆಯಲ್ಲ, ಪ್ರತಿನಿತ್ಯ ನೀವು ಏನು ತಿಳ್ಕೊಂಡಿದ್ದೀರಾ ಅದನ್ನು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಅದು ನಿಜವಾಗದು ಥಿಯಾಸಫಿಯ ಔಪಾಸಕನ ಜೀವಿತ ಅಂತ ಆಗುತ್ತೆ. ಅದು ನಿಜವಾಗಲೂ ಥಿಯಾಸಫಿಕ್ ಲೈಫ್ ಆಗುತ್ತೆ. ಉಪನ್ಯಾಸ ಮಾಡೋದರಿಂದ ಅಲ್ಲ ಥಿಯಾಸಫಿಕ್ ಲೈಫ್ ಬರೋದು, ನಾವು ಜೀವನವನ್ನು ನಡೆಸೋ ರೀತಿಯಿಂದ. ಅದನ್ನು ನೋಡಿ ಸಾಕಷ್ಟು ಜನ ಕಲಿತಾರೆ. ಯಾವಾಗಲೂ ಹೇಳ್ತಾ ಇರೋರನ್ನ ನೋಡಲ್ಲ ಜನ, ಅವ್ರು ಹೇಗೆ ನಡ್ಕೊಳ್ತಾರೆ. ಹೇಳಿ ಹೊರಗಡೆ ಹೋದ್ಮೇಲೆ ಅವ್ರು ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ, ಇವ್ರು ಹೇಗೆ ನಡ್ಕೊಳ್ತಾರೆ, ಬೇರೆಯವ್ರ ಜೊತೆ ಹೇಗೆ ನಡ್ಕೊಳ್ತಾ ಇದ್ದಾರೆ, ಈ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಹೊರಗಡೆ ಪ್ರಪಂಚದಲ್ಲಿ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರಪಂಚ ಪೂರ್ತಿ ನೋಡ್ತಾ ಇರುತ್ತೆ. ಇಲ್ಲಿ ಬರೀ ಹಾಲಲ್ಲಿರೋ ಜನ ಅಷ್ಟೇ ನೋಡ್ತಾ ಇರ್ತಾರೆ, ಆದರೆ ಹೊರಗಡೆ ಹೋದ್ಮೇಲೆ ಇಡೀ ಪ್ರಪಂಚ ನನ್ನ ಕಡೆಗೆ ಕೈ ತೋರಿಸುತ್ತೆ. ಹೇಳೋದು ಒಂದು, ಮಾಡೋದು ಒಂದು ಅಂತ. ಹಾಗೆ ಅವ್ರು ಹೇಳ್ತಾರೆ ಥಿಯಾಸಫಿಕ್ ಲೈಫ್ ಅಂತ ಹೇಳಿದರೆ, ಥಿಯಾಸಫಿ ಔಪಾಸಕನ ಜೀವಿತ ಹೇಗಿರಬೇಕು ಅಂದರೆ ಏನನ್ನು ನಡ್ಕೊಂಡು ಏನನ್ನು ತಿಳ್ಕೊಂಡಿದ್ದಾನೋ ಅದರ ರೀತಿ ನಡೆಯುವಂಥದ್ದು ಅಂತ. ಹೀಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡೋದರಿಂದ ನಾವು ಮುಂದೆ ಬರ್ತೀವಿ. ಸೇವೆ ಮಾಡೋದರಿಂದನೇ ಬೆಳೆಯೋದು ಅಂತ. ಸೇವೆ ಒಂದೇ ನಮ್ಮನ್ನು ಉನ್ನತಿಗೆ ಕರ್ಕೊಂಡು ಹೋಗೋದು ಅಥವಾ ಮುಕ್ತಿಗೆ ಕರ್ಕೊಂಡು ಹೋಗೋದು. ಸೇವೆ ಮಾಡ್ದಿರ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಭಗವಂತನೇ ಸೇವೆಯನ್ನು ತೋರಿಸ್ತಾ ಇದ್ದಾನೆ ಎರಡು ಕೈ ಮೇಲೆ. ಭಗವಂತನ ಕಡೆಗೆ ನಾವು ಹೋಗ್ತಾ ಇರ್ತೀವಿ, ಕೆಳಗೆ ಇರೋರನ್ನ ನಾವು ತಗೊಳ್ತಾ ಇದ್ದೀವಿ. ಕೆಳಗಿರೋರನ್ನ ಕರ್ಕೊಂಡು ನಾವು ಮೇಲೆ ಹೋಗಬೇಕು. ಅದು ಥಿಯಾಸಫಿಕ್ ಲೈಫ್ ನಮಗೆ ತೋರಿಸುವಂಥದ್ದು. ಇಂಥ ಒಂದು ಉತ್ತಮ ಜೀವನವನ್ನು ಅವರು ಸಣ್ಣ ಪುಸ್ತಕದಲ್ಲಿ ಮಾತೆ ಆನೆ ಬೆಸೆಂಟ್ರು ಥಿಯಾಸಫಿಕ್ ಲೈಫ್ ಅಥವಾ ಥಿಯಾಸಫಿ ಔಪಾಸಕನ ಜೀವಿತ ಅಥವಾ ಥಿಯಾಸಫಿ ಜೀವನ ಅಂತ ಹೇಳಿ ಬಹಳ ಉತ್ತಮವಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಓದಿ ನಾವು ಆ ರೀತಿ ನಡ್ಕೊಂಡಾಗ ನಾವು ಕೂಡ ವಿಕಾಸದಲ್ಲಿ ಮುಂದೆ ಹೋಗ್ತೀವಿ, ಇತರರಿಗೂ ನಾವು ಸಹಾಯ ಮಾಡ್ತೀವಿ, ಯಾರನ್ನು ನಾವು ದೂರೋದಿಲ್ಲ. ಆವಾಗ ನಿಜವಾಗಲೂ ನಮ್ಮದು ಥಿಯಾಸಫಿಯ ಔಪಾಸಕನ ಜೀವಿತ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ
ನಾನು ಸಿಟಿ ಲಾಡ್ನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ.